ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಸೈನ್ಸ್ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಸೈನ್ಸಲ್ಲಿ ನಾನು 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ. ಬಯಾಲಜಿಯಲ್ಲಿ ಜೀವಕೋಶ, ಕೋಶ ಕೇಂದ್ರ, ಕೋಶ ಪೊರೆ, ಕೋಶರಸ ಮತ್ತು ಕೋಶ ಕೇಂದ್ರದಲ್ಲಿರುವಂತಹ ಒಂದು ಪ್ರಮುಖ ಕಣದಂಗಗಳು, ಮೈಟೋಕಾಂಡ್ರಿಯಾ, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ಆಮೇಲೆ ಇವೆಲ್ಲವುಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆಲ್ರೆಡಿ ಜೀವಕೋಶ ಬಗ್ಗೆನೇ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ಅಪ್ಲೈಡ್ ಸೈನ್ಸ್ ಬಗ್ಗೆ ಹೇಳ್ತೀನಿ. ಅಂದ್ರೆ ಅನ್ವಯಿಕ ವಿಜ್ಞಾನ ಅಂತ. ಯಾವ ರೀತಿಯಾಗಿ ಈಗೆಲ್ಲವೂ ಡೈರೆಕ್ಟ್ ಕ್ವಶನ್ಸ್ಗಳು ಬರಲ್ಲ, ಅಪ್ಲೈಡ್ ಕೇಳ್ತಾರೆ. ಈಗಾಗಲೇ PC ಇಂದ KS ವರೆಗೂ ಕೇಳಿರುವಂತಹ ಕ್ವಶನ್ಸ್ಗಳನ್ನ ನಾನು ಇವತ್ತು ಒಂದು 10-15 ಕ್ವಶನ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನ್ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತ ಬಂದಿರುವಂತ ಕ್ವಶನ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇವತ್ತು ಅಪ್ಲೈಡ್ ಸೈನ್ಸ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತ ಒಂದು ಪ್ರಮುಖವಾದ ಪ್ರಶ್ನೆ ಅಂದ್ರೆ, ಈ ಪ್ರಶ್ನೆ ಹಲವಾರು ಎಕ್ಸಾಮ್ಗಳಲ್ಲಿ ಸೈನ್ಸ್ ಇದರಲ್ಲಿ ರಿಪೀಟ್ ಆಗಿದೆ ಕ್ವಶನ್ಸ್. ಯಾವ ಕ್ವಶನ್ಸ್ ಅಂದ್ರೆ, ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ ಏಕೆ? ಈ ರೀತಿಯಾಗಿ ಏನೇನು ಕ್ವಶನ್ಸ್ಗಳು ಬಂದಿದಾವೆ ಆ ಕ್ವಶನ್ಗಳನ್ನ ಇಟ್ಕೊಂಡ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕ್ವಶನ್, ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಕಾರಣವೇನು? ಈ ಒಂದು ಕ್ವಶನ್ಸ್ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಓಲ್ಡ್ ಕ್ವಶನ್ ಪೇಪರ್ ತೆಗೆದುಕೊಂಡ್ರೆ ಇಲ್ಲಿವರೆಗೂ ಒಂದು 10-15 ಬಾರಿ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಕಾರಣವೇನು ಅಂತೇಳಿ. PC, DR, CR, ಸಿವಿಲ್ PC, PSIಗಳಲ್ಲಿ ಇಂಥ ಎಕ್ಸಾಮ್ಗಳ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಟೀಚರ್ ಎಕ್ಸಾಮ್, ಟೆಟ್ ಇವುಗಳಲ್ಲಂತೂ ಈ ಕ್ವಶನ್ಸ್ ಬಹಳಷ್ಟು ರಿಪೀಟ್ ಆಗಿದೆ. ಬೇಕಾದ್ರೆ ನೀವು ಓಲ್ಡ್ ಕ್ವಶನ್ಸ್ ಪೇಪರ್ ಕ್ವಶನ್ ಬ್ಯಾಂಕ್ ಅನ್ನು ತೆಗೆದುಕೊಂಡ್ರೆ ಈ ಕ್ವಶನ್ಸ್ ಹಲವಾರು ಬಾರಿ ರಿಪೀಟ್ ಆಗಿರುವಂತ ಕ್ವಶನ್ಸ್. ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಕಾರಣವೇನು? ನಾವು ಮಂಜುಗಡ್ಡೆಯನ್ನ ನೀರಿನಲ್ಲಿ ಒಗೆದಾಗ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತೆ. ನಾವು ಅನ್ಕೊಂಡಿರ್ತೀವಿ ಮಂಜುಗಡ್ಡೆ ಫುಲ್ ಭಾರವಾಗಿದೆ, ಆದ್ರೂ ಕೂಡ ನೀರಿನಲ್ಲಿ ಮುಳುಗಬಹುದಾಗಿತ್ತು, ಅದು ಯಾಕೆ ತೇಲುತ್ತೆ? ಇದಕ್ಕೆ ಉತ್ತರ ಏನು ಅಂತಂದ್ರೆ, ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ನೀರಿನ ಮೇಲೆ ಮಂಜುಗಡ್ಡೆ ತೇಲುತ್ತದೆ. ಆನ್ಸರ್ ಹೇಳ್ತೀನಿ ನಾನು ಫಸ್ಟ್, ಅದು ಹೇಗೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೆ ಆನ್ಸರ್ ಏನು ಅಂತಂದ್ರೆ, ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇದೆ. ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇದೆ. ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಪ್ರಮುಖವಾದಂತಹ ಕಾರಣ ಅಂತಂದ್ರೆ, ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ. ಏನಿದು ಸಾಂದ್ರತೆ ಅಂತ ಹೇಳ್ತೀವಿ ನಾವು? ಸಾಂದ್ರತೆ ಮೀನ್ಸ್ ಡೆನ್ಸಿಟಿಗೆ ಸಾಂದ್ರತೆ ಅಂತ ಹೇಳಿ ಕರಿತೀವಿ. ಯಾವ ವಸ್ತುವಿನ ಸಾಂದ್ರತೆ ಅಥವಾ ಡೆನ್ಸಿಟಿ ಹೆಚ್ಚಿರ್ತದೋ ಆ ವಸ್ತು ಮುಳುಗುತ್ತದೆ, ಯಾವ ವಸ್ತುವಿನ ಸಾಂದ್ರತೆ ಕಡಿಮೆ ಇರುತ್ತದೋ ಅದು ತೇಲುತ್ತದೆ. ಇಷ್ಟು ಕಾನ್ಸೆಪ್ಟ್ ಅನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸಾಂದ್ರತೆ ಮೀನ್ಸ್ ಡೆನ್ಸಿಟಿ, ಯಾವ ವಸ್ತುವಿನ ಒಂದು ಸಾಂದ್ರತೆ, ಅದಕ್ಕಿಂತ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಭಾರ ಅಂತ ತಿಳ್ಕೊಂಡ್ರು ಓಕೆ. ಯಾವ ವಸ್ತುವಿನ ಸಾಂದ್ರತೆ ಅಥವಾ ಭಾರ ಅಧಿಕವಾಗಿತ್ತು ಅದು ಮುಳುಗ್ತತಿ, ಅದು ಇಲ್ಲಾಂದ್ರೆ ಕಡಿಮೆ ಇತ್ತು ಸಾಂದ್ರತೆ ಹೊಂದಿತ್ತು ಅಂತಂದ್ರೆ ಅದು ತೇಲುತ್ತದೆ. ಈಗ ಎಲ್ಲದಕ್ಕೂ ಇದು ಭಾರ ಅನ್ನೋದು ಒಪ್ಕೊಳ್ಳಲ್ಲ, ಸಾಂದ್ರತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ನೀರಿನ ಮೇಲೆ ಮಂಜುಗಡ್ಡೆ ತೇಲಲು ಕಾರಣ ಏನಂದ್ರೆ, ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ, ಹಾಗಾಗಿ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ. ಇದು ನೀರಿನ, ಹಾಗಾದ್ರೆ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ, ಮಂಜುಗಡ್ಡೆಯ ಸಾಂದ್ರತೆಗಿಂತ ನೀರಿನ ಸಾಂದ್ರತೆ ಏನಾಗುತ್ತೆ? ಹೆಚ್ಚಿದೆ. ಇದರದ್ದು ನೀರಿನ ಸಾಂದ್ರತೆ ಹೆಚ್ಚಿದೆ, ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇದೆ, ಹಾಗಾಗಿ ಮಂಜುಗಡ್ಡೆ ನೀರಿನ ಮೇಲೆ ತೇಲುತ್ತದೆ. ಇದಕ್ಕೆ ಆನ್ಸರ್. ಯಾವ ವಸ್ತುವಿನ ಸಾಂದ್ರತೆ ಅಧಿಕವಾಗಿತ್ತು ಅಂದ್ರೆ ವಸ್ತು ಮುಳುಗುತ್ತದೆ, ವಸ್ತುವಿನ ಸಾಂದ್ರತೆ ಕಡಿಮೆ ಆಗಿತ್ತು ಅಂತಂದ್ರೆ ವಸ್ತು ಏನಾಗುತ್ತದೆ? ಅದು ತೇಲುತ್ತದೆ. ಇನ್ನು ಹಲವಾರು ಕ್ವಶನ್ಸ್ಗಳು ಬಂದಿದೆ. ನೀರಿನಲ್ಲಿ ಸೀಮೆ ಎಣ್ಣೆ ತೇಲುತ್ತದೆ ಏಕೆ? ಇದೆಲ್ಲವೂ ಇದೆ ಅಪ್ಲೈ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನೀರಿನಲ್ಲಿ ಸೀಮೆ ಎಣ್ಣೆ ತೇಲುತ್ತದೆ
ಸೇಮ್. ನೀರಿನಲ್ಲಿ ಸೀಮೆ ಎಣ್ಣೆ ತೇಲುತ್ತದೆ. ನೀರಿನ ಸಾಂದ್ರತೆಗಿಂತ ಸೀಮೆ ಎಣ್ಣೆ ಸಾಂದ್ರತೆ ಕಡಿಮೆ ಇದೆ, ಅದಕ್ಕಾಗಿ ಸೀಮೆ ಎಣ್ಣೆ ನೀರಿನ ಮೇಲೆ ತೇಲುತ್ತದೆ. ಇವೆಲ್ಲವೂ ಕ್ವಶನ್ಸ್. ಇನ್ನೊಂದು ಕ್ವಶನ್ಸ್ ಬಂದಿತ್ತು, ಕಬ್ಬಿಣವು ನೀರಿನಲ್ಲಿ ಮುಳುಗುತ್ತದೆ ಪಾದರಸದಲ್ಲಿ ತೇಲುತ್ತದೆ ಏಕೆ? ಪಾದರಸ ಅಂತ ಹೇಳಿ ಕರಿತೀವಿ. ಇದಿರ್ಲಿ ಕ್ವಶನ್ಸ್. ಪಾದರಸ, ಮರ್ಕ್ಯೂರಿ ಅಥವಾ HG ಅಂತ ಹೇಳಿ ಕರಿತೀವಿ ನಾವು. ವಾಟರ್ ನೀರು, ಕಬ್ಬಿಣ Fe, ಪೆರ್ರಮ್, ಕಬ್ಬಿಣದ ಒಂದು ರಾಸಾಯನಿಕ ಹೆಸರೇನು? ಪೆರ್ರಮ್. ಆಮೇಲೆ ಪಾದರಸ HG, ಮರ್ಕ್ಯೂರಿ ಅಂತ ಹೇಳಿ ಕರಿತೀವಿ. ಪಾದರಸ HG. ಇದು ಕಬ್ಬಿಣ ನೀರಿನಲ್ಲಿ ತೇಲ್ತತೆ, ವಾಟರ್. ಬಟ್ HG ಪಾದರಸದಲ್ಲಿ ಇದು ಕಬ್ಬಿಣ ಮುಳುಗ್ತತೆ. ಯಾಕ ಅಂತ ಕೇಳಿದ್ರು. ಅದು ಸೇಮ್. ಇಲ್ಲಿ ಮುಳುಗುತ್ತದೆ, ಅಲ್ಲಿ ತೇಲುತ್ತದೆ. ನೀರಿನ ಸಾಂದ್ರತೆಗಿಂತ ಕಬ್ಬಿಣ ಸಾಂದ್ರತೆ ಹೆಚ್ಚಿರುವುದರಿಂದ ಇದರಲ್ಲಿ ಮುಳುಗುತ್ತದೆ. ಪಾದರಸ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಪಾದರಸದಲ್ಲಿ ಮುಳುಗುತ್ತದೆ. ಏನ್ ಕಾನ್ಸೆಪ್ಟ್ ಅಂತಂದ್ರೆ, ಯಾವುದು ಹೆಚ್ಚು ಸಾಂದ್ರತೆ ಹೊಂದಿರ್ತತೋ ಅದು ಮುಳುಗ್ತತಿ, ಕಡಿಮೆ ಸಾಂದ್ರತೆ ಹೊಂದಿತ್ತು ಅಂದ್ರೆ ವಸ್ತು ತೇಲ್ತತಿ. ಇದ್ ನೆನ್ಪಿಟ್ಕೋಬೇಕು. ಕಬ್ಬಿಣ ನೀರಿನಲ್ಲಿ ಯಾಕೆ ಮುಳುಗುತ್ತದೆ ಅಂತಂದ್ರೆ ಅಧಿಕವಾದ ಸಾಂದ್ರತೆ ಇದೆ, ಮುಳುಗ್ತತಿ. ಅದೇ ಕಬ್ಬಿಣ ಪಾದರಸದ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಇದರಲ್ಲೇ ತೇಲುತ್ತದೆ. ಒಂದೇ ಇದರಲ್ಲಿ 3 ಆನ್ಸರ್ಸ್ ಇದಾವೆ. ನೀವು ಏನೇ ಅಪ್ಲೈ ಕೇಳಿದ್ರು ಅದು ನೆನಪಲ್ಲಿ ಇಟ್ಕೋಬೇಕು. ಸಾಂದ್ರತೆ ಅನ್ನುವಂತ ಅಂಶವನ್ನ ನೆನಪಲ್ಲಿ ಇಟ್ಕೋಬೇಕು. ಸಾಂದ್ರತೆ ಅನ್ನುವಂತ ಅಂಶವನ್ನ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಅಪ್ಲೈ ಕ್ವಶನ್ಸ್ ಬಂದ್ರೂ ಕೂಡ ನಾವು ಕ್ಲಿಯರ್ ಮಾಡ್ಕೋಬೇಕು. ಮಂಜುಗಡ್ಡೆಯ ಸಾಂದ್ರತೆ ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಕಾರಣವೇನು? ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇದೆ. ನೆಕ್ಸ್ಟ್, ನೀರಿನಲ್ಲಿ ಸೀಮೆ ಎಣ್ಣೆ ತೇಲಲು, ಅದು ಸೇಮ್ ತೇಲ್ತದೆ. ಯಾಕಂದ್ರೆ ಸಾಂದ್ರತೆ ಕಡಿಮೆ ಇದೆ, ಅದಕ್ಕೆ ತೇಲುತ್ತೆ. ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ ಏಕೆ ಅಂದ್ರೆ ಕಬ್ಬಿಣದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಿದೆ, ಅದಕ್ಕಾಗಿ ಮುಳುಗಿತ್ತು ಅಷ್ಟೇ. ಪಾದರಸದಲ್ಲಿ ಯಾಕೆ ತೇಲುತ್ತದೆ ಅಂದ್ರೆ ಪಾದರಸದ ಸಾಂದ್ರತೆಗಿಂತ ಕಬ್ಬಿಣದ ಸಾಂದ್ರತೆ ಕಡಿಮೆ ಇದೆ. ನೀರಿಗೆ ಹೋಲಿಸ್ಕೊಂಡ್ರೆ ಪಾದರಸದಕ್ಕೆ ಎರಡಕ್ಕೂ ಹೋಲಿಕೆ ಮಾಡ್ಕೋಬೇಕಿಲ್ಲ. ಇಲ್ಲಿ ನೀರು ಮತ್ತು ನೀರಿನಲ್ಲಿ ಮುಳುಗಿದೆ ಅದು. ಆದ್ರೆ ಪಾದರಸದಲ್ಲಿ ಯಾಕೆ ತೇಲ್ತತಿ ಅಂತಂದ್ರೆ ಪಾದರಸದ ಸಾಂದ್ರತೆ ಹೆಚ್ಚಿದೆ. ಕಬ್ಬಿಣಕ್ಕೆ ಹೋಲಿಸ್ಕೊಂಡ್ರೆ ಪಾದರಸದ ಸಾಂದ್ರತೆ ಹೆಚ್ಚಿದೆ, ಕಬ್ಬಿಣದ ಸಾಂದ್ರತೆ ಕಡಿಮೆ ಇದೆ. ಹಾಗಾಗಿ ಪಾದರಸದಲ್ಲಿ ತೇಲಿತ್ತು, ನೀರಿನ ಸಾಂದ್ರತೆ ಹೆಚ್ಚಿರುವುದರಿಂದ ಇದರಲ್ಲಿ ಮುಳುಗಿತು. ಇಷ್ಟೇ. ಯಾವುದೇ ವಸ್ತು ಮುಳುಗುವುದು ತೇಲುವುದು ಇದಕ್ಕೆಲ್ಲವೂ ಡೆನ್ಸಿಟಿ ಮೀನ್ಸ್ ಸಾಂದ್ರತೆನ ಕಾರಣ. ಈ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಇವೇ ಕ್ವಶನ್ಸ್ ರಿಪೀಟ್ ಆದ್ರೂ ಆಗ್ಬಹುದು. ಹಲವಾರು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಯಾವ ಜಾಸ್ತಿ ರಿಪೀಟ್ ಆಗಿದೆ, ಯಾವ ಇಂಪಾರ್ಟೆಂಟ್ಸ್ ಇದಾವೆ ಅನ್ನೋದನ್ನ ನಾನು ಎತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದಿಷ್ಟು ಈ ಟಾಪಿಕ್ ಬಗ್ಗೆ. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಕ್ವಶನ್ಸ್ ಕೇಳಿದ್ರು ಅಂದ್ರೆ, ಭೂಮಿಯ ಮೇಲೆ ವ್ಯಕ್ತಿ ಹೆಚ್ಚು ತೂಕವನ್ನು ಹೊಂದಿರ್ತಾನೆ, ಅದೇ ವ್ಯಕ್ತಿ ಚಂದ್ರನ ಮೇಲೆ ಕಡಿಮೆ ತೂಕವನ್ನು ಹೊಂದಿರ್ತಾನೆ, ಕಾರಣವೇನು ಅಂತೇಳಿ. ಚಂದ್ರನ ಮೇಲೆ ವಸ್ತುವಿನ ತೂಕ ಕಡಿಮೆಯಾಗುತ್ತದೆ ಏಕೆ? ಭೂಮಿಗೆ ಹೋಲಿಸ್ಕೊಂಡ್ರೆ ಚಂದ್ರನ ಮೇಲೆ ವಸ್ತುವಿನ ತೂಕ ಆಗಿರ್ಬೋದು, ವ್ಯಕ್ತಿಯ ತೂಕವಾಗಿದ್ರು ಕಳ್ಕೊಂತಾನೆ ತೂಕ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು 50 kg ಕಲ್ಲಿದೆ ಅಂತ ಅನ್ಕೊಂಡ್ಬಿಟ್ರೆ, ನಾವು ಚಂದ್ರನ ಮೇಲೆ ಅದೇ ಕಲ್ಲನ್ನ ತೆಗೆದುಕೊಂಡು ಹೋದ್ರೆ ಕಲ್ಲಿನ ಒಂದು ತೂಕ ಕಡಿಮೆ ಆಗುತ್ತದೆ. ಈ ರೀತಿಯಾಗಿ ಅಪ್ಲೈಡ್ ಕೇಳಿದ್ರು. ಅದಕ್ಕೆ ಅರ್ಥ ಅಂತ, ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇರುವುದು ಏಕೆ? ಕ್ವಶನ್ಸ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಿದು? ಭೂಮಿಯ ಮೇಲಿನ ವಸ್ತುವಿನ ತೂಕಕ್ಕಿಂತ ಚಂದ್ರನ ಮೇಲೆ ವಸ್ತುವಿನ ತೂಕ ಕಡಿಮೆಯಾಗುವುದು ಏಕೆ? ಮೇಲೆ ವಸ್ತುವಿನ ತೂಕ ಕಡಿಮೆಯಾಗುವುದು ಏಕೆ? ಇದು ಏಕೆ ಕ್ವಶನ್ಸ್. ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾನು ಆನ್ಸರ್ ಹೇಳ್ಬಿಡ್ತೀನಿ.
ಒಂದು ಭೂಮಿಯ ಮೇಲಿನ ವಸ್ತುವಿನ ತೂಕ ಇರುವುದಕ್ಕಿಂತ ಚಂದ್ರನ ಮೇಲೆ ನಾವು ಆ ವಸ್ತುವಿನ ತೆಗೆದುಕೊಂಡು ಹೋದ್ರೆ ತೂಕ ಕಡಿಮೆ ಆಗುತ್ತದೆ. ಏಕೆ? ಭೂಮಿಯ ಇದಕ್ಕೆ ಕಾರಣ ಗುರುತ್ವಾಕರ್ಷಣ ಬಲ ಅಥವಾ ಗ್ರಾವಿಟೇಷನ್ ಪವರ್ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಭೂಮಿಗೆ ಹೋಲಿಸಿಕೊಂಡ್ರೆ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕಿಂತ ಚಂದ್ರನ ಮೇಲಿನ ಗುರುತ್ವಾಕರ್ಷಣ ಬಲ ಕಡಿಮೆ ಇರುವುದರಿಂದ ತೂಕ ಕಡಿಮೆ ಆಗುತ್ತದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನ್ ಆನ್ಸರ್ ಅಂತಂದ್ರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣ ಬಲ ಕಡಿಮೆ ಇರುವುದು. ಬಲ ಕಡಿಮೆ ಇರುವುದು. ಗುರುತ್ವಾಕರ್ಷಣ ಬಲ ಅಥವಾ ಗ್ರಾವಿಟೇಷನ್ ಪವರ್ ಅಂತ ಹೇಳಿ ಕರಿತೀವಿ ನಾವು. ಗ್ರಾವಿಟೇಷನ್ ಪವರ್ ಏನಿದು? ಗ್ರಾವಿಟೇಷನ್ ಪವರ್ ಅಂತಂದ್ರೆ ನಾವು ಒಂದು ಮರದ ಮೇಲಿನ ಹಣ್ಣು ಕೆಳಗೆ ಬೀಳುತ್ತದೆ, ಅದು ಮೇಲೆ ಯಾಕೆ ಹೋಗುವುದಿಲ್ಲ ಅಂತಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲ. ನಾವು ನಡೆದಾಡ್ಬೇಕಾದ್ರೆ ಕಾಲು ಒಂದ್ ಕಾಲ ಆದ್ಮೇಲೆ ಒಂದ್ ಕಾಲು ಎತ್ತಿ ಇಡ್ತೀವಿ. ಕಾಲು ಎತ್ತಿದ ತಕ್ಷಣ ಮೇಲೇನೆ ಇರ್ಬೇಕಿತ್ತು, ಕೆಳಗೆ ಯಾಕೆ ಬಂತು ಅಂತಂದ್ರೆ ನಮ್ಮ ಒಂದು ಘರ್ಷಣೆ, ಕಾಲುಗಳ ಮಧ್ಯೆ ಇರುವಂತ ಘರ್ಷಣೆ ಹಾಗೂ ಮುಖ್ಯವಾಗಿ ಅಂತಂದ್ರೆ ಭೂಮಿಯಲ್ಲಿರುವಂತ ಗ್ರಾವಿಟೇಷನ್ ಪವರ್. ಭೂಮಿಗೆ ಹೋಲಿಸ್ಕೊಂಡ್ರೆ ಚಂದ್ರನಲ್ಲಿ ಗ್ರಾವಿಟೇಷನ್ ಪವರ್ 1/6 ಕಡಿಮೆ ಇದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭೂಮಿಯ ಮೇಲಿನ ತೂಕಕ್ಕಿಂತ ಚಂದ್ರನ ಮೇಲೆ ತೂಕವನ್ನ ನಾವು ತೂಕರಾಹಿತ್ಯ ಸ್ಥಿತಿವನ್ನ ಕಳ್ಕೊಂತೀವಿ ನಾವು ತೂಕವನ್ನ. ಸೊ ಹಂಗಾಗಿ ಭೂಮಿಯ ಗ್ರಾವಿಟೇಷನ್ ಪವರ್ಕ್ಕಿಂತ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕಿಂತ ಚಂದ್ರನಲ್ಲಿ ಗುರುತ್ವಾಕರ್ಷಣ ಬಲ ಏನೆಂದ್ರೆ ತುಂಬಾ ಕಡಿಮೆ ಇದೆ ಭೂಮಿಗೆ ಹೋಲಿಸ್ಕೊಂಡ್ರು. ಹಾಗಾಗಿ ಚಂದ್ರನ ಮೇಲೆ ಏನಾಗ್ತತಿ ಅಂದ್ರೆ ಗ್ರಾವಿಟೇಷನ್ ಪವರ್ ಕಡಿಮೆ ಇರುವುದರಿಂದ ಭೂಮಿಯ ಮೇಲಿನ ವಸ್ತುವಿನ ತೂಕ ಚಂದ್ರನ ಮೇಲೆ ತೆಗೆದುಕೊಂಡು ಹೋದಾಗ ಆ ಒಂದು ತೂಕ ಕಡಿಮೆ ಆಗುತ್ತೆ. ಈಗ ಚಂದ್ರನ ಮೇಲೆ ಮೊದಲ ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳ್ತೀವಿ ನಾವು. ಚಂದ್ರನ ಮೇಲೆ ಮೊದಲು ಹೋದವ್ರು ಯಾರು ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಕಾಲಿಟ್ರು. ಬೇಕಾದ್ರೆ ನೀವು ಯೂಟ್ಯೂಬ್ ಅಥವಾ ಗೂಗಲ್ ಅಲ್ಲಿ ಆ ವಿಡಿಯೋನ ಸರ್ಚ್ ಮಾಡಿ ನೋಡಿ. ಆವಾಗ ಅವರು ನಡ್ಕೊಂಡು ಹೋಗ್ತಾ ಇಲ್ಲ, ಜಿಕ್ಕೊಂತ ಹೋಗ್ತಾ ಇದ್ರು, ಜಂಪ್ ಮಾಡ್ಕೊಂತು ಇಳಿತಾರೆ ಬಾಹ್ಯಾಕಾಶದಲ್ಲಿ. ಅಲ್ಲಿ ಹೋಗ್ಬಿಟ್ಟು ಚಂದ್ರನ ಮೇಲೆ ಇಳಿದ ತಕ್ಷಣನೇ ಅವರು ನಾವು ಮಾಮೂಲಿ ಹೆಂಗ್ ನಾವು ವಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಆ ರೀತಿ ವಾಕಿಂಗ್ ಮಾಡ್ಕೊಂಡು ಹೋಗಿಲ್ಲ, ಒಂದೊಂದು ಕಾಲನ್ನು ಜಂಪ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಭೂಮಿಯ ಮೇಲೆ ಕಾಲನ್ನು ಚಂದ್ರನ ಮೇಲೆ ಒತ್ತಿ ಇಡ್ತಾ ಇದ್ರೆ. ಅಂದ್ರೆ ಅಲ್ಲಿ ನಾವು ಈಗ ಮಾಮೂಲಿ ನಡ್ಕೊಂಡು ಹೋಗೋದಕ್ಕಿಂತ ಜಂಪ್ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ. ಈ ವಿಡಿಯೋ ನೋಡಿದ್ರೆ ನೀವು ಗೂಗಲ್ ಅಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಅಲ್ಲಿ ನಾವು ಬೇಗ ನಡಿಲಿಕ್ಕೆ ಆಗಲ್ಲ, ಅಲ್ಲಿ ಗ್ರಾವಿಟೇಷನ್ ಪವರ್ ಇಲ್ಲ. ಚಂದ್ರನ ಮೇಲೆ ತುಂಬಾ ಕಡಿಮೆ ಗ್ರಾವಿಟೇಷನ್ ಪವರ್ ಇದೆ. ಹಾಗಾಗಿ ಅವ್ರು ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾವೇ ಬೇಕು ಅಂತ ಫೋರ್ಸ್ ಇಂದ ಕಾಲನ್ನು ಎತ್ತಿ ಇಡೋದು ಗೊತ್ತಾಗುತ್ತೆ. ಸೊ ಯಾಕೆ ಅಂತಂದ್ರೆ ಮಾಮೂಲಿ ನಡಿಬೇಕಾದ್ರೆ ಗ್ರಾವಿಟೇಷನ್ ಪವರ್ ಜಾಸ್ತಿ ಇರಬೇಕು, ನಾವು ನಡ್ಕೊಂಡು ಹೋಗ್ಬೋದು. ಬಟ್ ಚಂದ್ರನ ಮೇಲೆ ಭೂಮಿಗೆ ಹೋಲಿಸ್ಕೊಂಡ್ರೆ ಗ್ರಾವಿಟೇಷನ್ ಪವರ್ ಅಥವಾ ಗುರುತ್ವಾಕರ್ಷಣ ಬಲ ಕಡಿಮೆ ಇರುವುದರಿಂದ ಅವರು ಆ ರೀತಿಯಾಗಿ ನಡ್ಕೊಂಡು ಹೋದ್ರು. ಹಾಗಾದ್ರೆ ನಾವು ಕಡಿಮೆ ತೂಕವನ್ನ ಕಳ್ಕೊತೀವಿ, ಯಾಕಂದ್ರೆ ಗ್ರಾವಿಟೇಷನ್ ಅಥವಾ ಗುರುತ್ವಾಕರ್ಷಣ ಬಲವೇ ಕಾರಣ. ಇನ್ನು ಚಂದ್ರನ ಬಗ್ಗೆ ಹೇಳಬೇಕಾದ್ರೆ ಭೂಮಿಯ ಒಂದು ಸ್ವಾಭಾವಿಕ ಉಪಗ್ರಹ ಅಂದ್ರೇನೆ ಚಂದ್ರ. ಇದನ್ನು ಕೇಳಿದ್ದಾರೆ. ಭೂಮಿಯ ಸ್ವಾಭಾವಿಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಭೂಮಿಯ ಒಂದು ಸ್ವಾಭಾವಿಕ ಉಪಗ್ರಹ ಚಂದ್ರ. ಈ ಕ್ವಶನ್ಸ್ಗೆ ಆನ್ಸರು ಇಷ್ಟೇ. ನಾವು ತಿಳ್ಕೊಬೇಕಾಗಿದ್ದು ಭೂಮಿಗೆ ಹೋಲಿಸಿಕೊಂಡ್ರೆ ಚಂದ್ರನ ಗುರುತ್ವಾಕರ್ಷಣ ಬಲ ಚಂದ್ರನಲ್ಲಿ ಕಡಿಮೆ ಇರುವುದರಿಂದ ವಸ್ತುವಿನ ತೂಕವು ಭೂಮಿಗೆ ಇದ್ದಷ್ಟೇ ತೂಕ ಇರುವುದಿಲ್ಲ, ಅಲ್ಲಿ ಹೋದಾಗೆ ಅದು ಕಡಿಮೆ ತೂಕವನ್ನ ಇದಾಗುತ್ತೆ. ಇದು ಕೂಡ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಕ್ವಶನ್ಸು. ಸೊ ಇದನ್ನ ನಾನು ಚೂಸ್ ಮಾಡ್ಕೊಂಡೆ. ನೆಕ್ಸ್ಟ್ ಕ್ವಶನ್ನು, ರಾಕೆಟ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಫಿಸಿಕ್ಸ್ ವಿಭಾಗದಲ್ಲಿ ಈ ಕ್ವಶನ್ಸ್ ಬಹಳಷ್ಟು, ರಾಕೆಟ್ಗಳ ಬಗ್ಗೆ ಬಹಳಷ್ಟು ಕ್ವಶನ್ಸ್ಗಳು ರೈಸ್ ಆಗ್ತಾನೆ ಇರ್ತವೆ. ರಾಕೆಟ್ ಯಾವ ತತ್ವದ ಮೇಲೆ ಉಡಾವಣೆ ಆಗುತ್ತೆ, ಆಮೇಲೆ ರಾಕೆಟ್ ಸಂವೇಗ ಸಂರಕ್ಷಣಾ ತತ್ವ ಅಂದ್ರೆ ಏನು, ವಿಮೋಚನಾ ವೇಗ ಅಂದ್ರೆ ಏನು, ಇವೆಲ್ಲವೂ ಕ್ವಶನ್ಸ್ಗಳು ರೈಸ್ ಆಗ್ತಿರ್ತವೆ. ಇದನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಕೆಟ್ 3ನೇ ಕ್ವಶನ್ಸು, ರಾಕೆಟ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ರಾಕೆಟ್ ಉಡಾವಣೆ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ?
ಮೊದಲು ಇದಕ್ಕೆ ಆನ್ಸರ್ ನೋಡ್ಬಿಡೋಣ, ಆಮೇಲೆ ಎಕ್ಸ್ಪ್ಲೇನ್ ನೋಡೋಣ. ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರಕಾರ ರಾಕೆಟ್ ಉಡಾವಣೆಯ ತತ್ವ ಇದು ಮಾಡೋ ಕೆಲಸವನ್ನು ನಿರ್ವಹಿಸುತ್ತದೆ. ನ್ಯೂಟನ್ನ ಮೂರನೇ ನಿಯಮ, ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಮೂರನೇ ನಿಯಮ ಏನಿದು? ರಾಕೆಟ್ ಉಡಾವಣೆ ಆಗ್ಬೇಕಾದ್ರೆ ಯಾವ ತತ್ವವನ್ನು ನಿರ್ವಹಿಸುತ್ತದೆ ಅಂತೇಳಿ ನ್ಯೂಟನ್ನ. ಹಾಗಾದ್ರೆ ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಏನ್ ಹೇಳುತ್ತೆ? ಒಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಒಂದು ಕ್ರಿಯೆಗೆ ಆಕ್ಷನ್ ಟು ಬಿ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ ನಾವು. ಒಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಇದು ನ್ಯೂಟನ್ನ ಚಲನೆಯ ಮೂರನೇ ನಿಯಮ. ಹಾಗಾದ್ರೆ ರಾಕೆಟ್ ಈ ಒಂದು ತತ್ವದ ಮೇಲೆ ಯಾಕೆ ಕಾರ್ಯವನ್ನು ನಿರ್ವಹಿಸುತ್ತೆ? ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಅಂತಂದ್ರೆ ರಾಕೆಟ್ಗೆ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ? ಒಂದು ರಾಕೆಟ್ ಚಿತ್ರವನ್ನ ತೆಗೆದುಕೊಳ್ಳೋಣ. ನನಗೆ ಅಷ್ಟೊಂದು ಡಯಾಗ್ರಾಮ್ಸ್ ಚೆನ್ನಾಗಿ ಬಿಡ್ಸಕ್ ಬರಲ್ಲ. ಇದು ಆಕ್ಚುಲಿ ರಾಕೆಟ್ ಅಂತ ಅನ್ಕೊಳ್ರಿ. ಇದರಲ್ಲಿ ಈ ತರ ಬಾಕ್ಸ್ಗಳು ಇರ್ತವೆ. ಇದೊಂದು ರಾಕೆಟ್. ಈ ರಾಕೆಟ್ ನ್ಯೂಟನ್ ಚಲನೆಯ ಮೂರನೇ ನಿಯಮ ಏನ್ ಹೇಳುತ್ತೆ? ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತದೆ. ಫಾರ್ ಎಕ್ಸಾಂಪಲ್, ಗೋಡೆಗೆ ಎಸೆದ ಚೆಂಡು ವಾಪಸ್ ಬರುತ್ತದೆ. ಎಸೆಯುವುದು ಕ್ರಿಯೆ, ಅಲ್ಲಿ ಬಡ್ದ್ಬಿಟ್ಟು ವಾಪಸ್ ಆಕ್ಷನ್ ಟು ಬಿ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ ನಾವು. ಹಾಗಾದ್ರೆ ಈ ರಾಕೆಟ್ ಯಾಕೆ ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರಕಾರ ಕರ್ತವ್ಯ ನಿರ್ವಹಿಸುತ್ತದೆ ಅಂತಂದ್ರೆ, ಇದು ಫಾರ್ ಎಕ್ಸಾಂಪಲ್ ಇದೊಂದು ರಾಕೆಟ್ ಅಂತ ತೆಗೆದುಕೊಡ್ರಿ. ಇದು ರಾಕೆಟ್, ಇದು ಭೂಮಿ. ಇಲ್ಲಿಂದ ರಾಕೆಟ್ ಅನ್ನ ಉಡಾವಣೆ ಮಾಡಬೇಕು, ಉಡಾವಣೆ ಮಾಡಿ ಮೇಲೆ ಕಳಿಸ್ಬೇಕು. ಓಕೆ, ಇಲ್ಲಿ ಭೂಮಿ ಇದೆ. ಭೂಮಿಗೆ ಏನಿದೆ? ಗ್ರಾವಿಟೇಷನ್ ಪವರ್ ಇದೆ. ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಈಗ ಏನ್ ಹೇಳ್ತೀನಿ ಇದ್ರ ಎಲ್ಲಾ ಕ್ವಶನ್ಸ್ಗಳು ರೈಸ್ ಆಗಿದಾವೆ. ಇದು ಭೂಮಿಗೆ ಗ್ರಾವಿಟೇಷನ್ ಪವರ್, ಗುರುತ್ವಾಕರ್ಷಣ ಬಲ ಇದೆ, ಗ್ರಾವಿಟೇಷನ್ ಪವರ್ ಇದೆ. ಇಲ್ಲಿ ರಾಕೆಟ್ ಇಟ್ಟ ತಕ್ಷಣ ಅದೇ ತನ್ನಿಂತಾನೆ ರಾಕೆಟ್ ಮೇಲೆ ಉಡಾವಣೆ ಆಗೋದಿಲ್ಲ, ಮೇಲೆ ತನ್ನಿಂತಾನೆ ಹಾರೋದಿಲ್ಲ. ಹಾಗಾದ್ರೆ ಈ ರಾಕೆಟ್ ಅನ್ನ ಮೇಲೆ ಹಾರಿಸ್ಬೇಕಾದ್ರೆ ಇದಕ್ಕೆ ಏನ್ ಕೊಡ್ಬೇಕು? ಇಲ್ಲಿ ಫೋರ್ಸ್ ಕೊಡ್ಬೇಕು. ಫೋರ್ಸ್ ಮೀನ್ಸ್ ಬಲ ಅಂತ ಹೇಳಿ ಕರಿತೀವಿ ನಾವು. ಬಲವನ್ನ ಕೊಡ್ಬೇಕು. ಇಲ್ಲಿ ಬಲವನ್ನ ಕೊಟ್ಟಾಗ ರಾಕೆಟ್ ಉಡಾವಣೆ ಆಗುತ್ತೆ. ಒಂದು ರಾಕೆಟ್ ಭೂಮಿಯ ಗುರುತ್ವ ಕಕ್ಷೆಯಿಂದ ತಪ್ಪಿಸಿಕೊಂಡು ಹೋಗಲು ಅದಕ್ಕೆ ಕೊಡಬೇಕಾದ ಕನಿಷ್ಠ ಆರಂಭಿಕ ವೇಗಕ್ಕೆ ವಿಮೋಚನಾ ವೇಗ ಅಂತ ಹೇಳಿ ಕರಿತೀವಿ. ವಿಮೋಚನಾ ವೇಗ. ನಾವು ನ್ಯೂಟನ್ನ ಚಲನೆಯ ನಿಯಮ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ ಹೇಳ್ತೀನಿ. ರಾಕೆಟ್ ಇಲ್ಲಿ ರಾಕೆಟ್ ಉಡಾವಣೆ ಆಗ್ಬೇಕಾದ್ರೆ ಇಲ್ಲಿ ಫೋರ್ಸ್ ಕೊಡ್ಬೇಕು. ಈ ಫೋರ್ಸ್ ಇಂದ ಇಲ್ಲಿ ತಳ್ಳಿದಾಗ್ಲೇ ರಾಕೆಟ್ ಬ್ಲಾಸ್ಟ್ ಮುಂದೆ ಮೇಲೆ ಹೋಗಕ್ ಸಾಧ್ಯ. ಹಾಗಾದ್ರೆ ಭೂಮಿಯಲ್ಲಿ ಏನಿದೆ? ಗ್ರಾವಿಟೇಷನ್ ಪವರ್ ಇದೆ. ಭೂಮಿ ಎಷ್ಟು ಮಿನಿಮಮ್ ಸಾಮಾನ್ಯವಾಗಿ ಎಷ್ಟು ಗ್ರಾವಿಟೇಷನ್ ಪವರ್ ಇರುತ್ತೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದು. ಭೂಮಿಯ ಗುರುತ್ವಾಕರ್ಷಣ ಬಲ ಎಷ್ಟಿದೆ ಕಾಮನ್ ಆಗಿ ಅಂದ್ರೆ 9.8. ಹಾಗಾದ್ರೆ ಈ ರಾಕೆಟ್ ಉಡಾವಣೆ ಆಗ್ಬೇಕಾದ್ರೆ ಅದಕ್ಕೆ ನಾವು ಕನಿಷ್ಠ ಒಂದು ಬಲವನ್ನ ಕೊಡ್ಬೇಕು. ರಾಕೆಟ್ ಭೂಮಿಯ ಗುರುತ್ವ ಕಕ್ಷೆಯಿಂದ ತಪ್ಪಿಸಿಕೊಂಡು ಆಕಾಶದತ್ತ ಚಿಮ್ಮಲು ಕೊಡಬೇಕಾದ ಆರಂಭಿಕ ಕನಿಷ್ಠ ವೇಗಕ್ಕೆ ವಿಮೋಚನಾ ವೇಗ ಅಂತ ಹೇಳಿ ಕರಿತೀವಿ ನಾವು. ವಿಮೋಚನಾ. ಹಾಗಾದ್ರೆ ಭೂಮಿಗೆ ಸಂಬಂಧಪಟ್ಟಂತೆ ರಾಕೆಟ್ ಉಡಾವಣೆಗೊಳ್ಬೇಕಾದ್ರೆ ಎಷ್ಟು ವಿಮೋಚನಾ ವೇಗ ಅಂದ್ರೆ 11.2. ಒಂದ್ ಬುಕ್ಕಲ್ಲಿ 11.7 ಅಂತ ಕೊಟ್ಟಿದ್ದಾರೆ, ಒಂದ್ ಬುಕ್ಕಲ್ಲಿ 11.2. ಎರಡೂ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಗಳಲ್ಲಿ ಯಾವ್ದು ಆಪ್ಷನ್ಸ್ ಇರುತ್ತೋ ಅದನ್ನ ಹಾಕೊಳ್ಳಿ. 11.7 ಅನ್ಕೊಳ್ರಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ವಿಮೋಚನಾ. ಭೂಮಿಯ ವಿಮೋಚನಾ ವೇಗ ಅಷ್ಟು ಅಂತಾನು ಕೇಳಿದ್ದಾರೆ. ಇದು ನೆನ್ಪಿಟ್ಕೋಬೇಕು. ಇಲ್ಲಿ ಫೋರ್ಸ್ ಕೊಟ್ಟಿವು, ಆಕ್ಷನ್ ಇದು ಕ್ರಿಯೆ 11. ಇಷ್ಟೊಂದು ಫೋರ್ಸ್ ಕೊಟ್ಟು ಗುರುತ್ವಾಕರ್ಷಣ ಬಲವನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಇಷ್ಟೊಂದು ಆರಂಭಿಕ ವೇಗವನ್ನು ಕೊಟ್ಟಾಗ ಇಲ್ಲಿ ಫೋರ್ಸ್ ಮಾಡಿದಾಗ ರಾಕೆಟ್ ಎಲ್ಲಿ ಆಕಾಶಕ್ಕೆ ಚಿಮ್ಮಿತು. ಒಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಯಾವುದೋ ಇದು ನ್ಯೂಟನ್ನ ಚಲನೆಯ ಮೂರನೇ. ಇಲ್ಲಿ ನಾವು ಫೋರ್ಸ್ ಕೊಟ್ಟು ಅದಕ್ಕೆ ವಿರುದ್ಧವಾಗಿ ಏನಾಯ್ತು? ಆಕಾಶದತ್ತ ರಾಕೆಟ್ ಚಿಮ್ತು. ಅದಕ್ಕಾಗಿ ರಾಕೆಟ್ ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರಕಾರ ಚಲಿಸುತ್ತದೆ. ಇದು ಅಪ್ಲೈ ಆಗುವಂಥದ್ದು. ಇಲ್ಲಿ ಏನ್ ಬಾಯ್ತು ಅಂದ್ರೆ ಇಲ್ಲಿ ನಾವು ಫೋರ್ಸ್ ಅನ್ನು ಕೊಟ್ಟಿವಿ. ಎಷ್ಟು ಫೋರ್ಸ್ ಅನ್ನು ಕೊಟ್ಟಿವಿ ಅಂದ್ರೆ ಅದು ಭೂಮಿಯ ಗುರುತ್ವ ಕಕ್ಷೆಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಇದು ಮುಂದೆ ಬ್ಲಾಸ್ಟ್ ಆಗ್ಬೇಕಂದ್ರೆ ಇಲ್ಲಿ ನೀವು ರಾಕೆಟ್ ಉಡಾವಣೆ, ಉಪಗ್ರಹ ಉಡಾವಣೆದ ಒಂದು ಚಿತ್ರವನ್ನ ತೆಗೆದುಕೊಳ್ರಿ. ಯಾವ್ದಾದ್ರು ಉಡಾವಣೆ PSLV, GSLV, SLV
ಎಲ್ಲವೂ ಉಡಾವಣೆ ಆಗ್ತಾವ. ಉಪಗ್ರಹ ಉಡಾವಣೆ, ಆ ವಾಹನಗಳ ಮೂಲಕ ಉಪಗ್ರಹ ಉಡಾವಣೆ ಆಗ್ತಾವ. ಆಗ ಇದು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಫುಲ್ ಫೋರ್ಸ್ ಕೊಟ್ರು. ಈ ಫೋರ್ಸ್ ಕೊಟ್ಟಾಗ ದಟ್ಸ್ ಅನ್ ಆಕ್ಷನ್, ಕ್ರಿಯೆ ನಡೀತು. ಆಕ್ಷನ್ ಫೋರ್ಸ್ ಅನ್ನು ಕೊಟ್ಟಾಗ ಇಲ್ಲೇನಾಯ್ತು, ಆ ಫೋರ್ಸ್ ದಿಂದ ಇದು ಮೇಲಕ್ಕೆ ಚಿನ್ನಿತು, ರಿಯಾಕ್ಷನ್. ದಟ್ ಇಸ್ ಕಾಲ್ಡ್ ಆಕ್ಷನ್ ಟು ಬಿ ರಿಯಾಕ್ಷನ್ ಅಂತ ಹೇಳಿದ್ವಿ. ಇಲ್ಲಿ ಕ್ರಿಯೆ ನಡೀತು, ಇಲ್ಲಿ ಫೋರ್ಸ್ ಕೊಟ್ಟಾಗ ಇದು ಆಕಾಶದತ್ತ ಕ್ರಿಯೆ ಪ್ರತಿಕ್ರಿಯೆ. ಒಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ನ್ಯೂಟನ್ ನ ಥರ್ಡ್ ಲಾ ಹೇಳುತ್ತೆ. ಸೊ ಇಲ್ಲಿ ಫೋರ್ಸ್ ಕೊಟ್ಟಾಗ ಆಕಾಶ ತಿಂತು. ಅದಕ್ಕಾಗಿ ನ್ಯೂಟನ್ ಚಲನೆಯ 3ನೇ ನಿಯಮದ ಪ್ರಕಾರ ರಾಕೆಟ್ ಕಾರ್ಯವನ್ನ ರಾಕೆಟ್ ಉಡಾವಣೆ ಆಗುತ್ತದೆ. ಇದಿಷ್ಟು. ಆಮೇಲೆ ಇನ್ನೂ ಒಂದು ಕ್ವಶನ್ಸ್ ಕೇಳಿದ್ದಾರೆ. ವಿಮೋಚನಾ ವೇಗ ಅಂತ ಎಷ್ಟು ಅಂತ ಕೇಳಿದ್ದಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗ್ರಾವಿಟೇಷನ್ ಪವರ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಕೂಡ ಇಂಪಾರ್ಟೆಂಟ್. ಇಷ್ಟೆಲ್ಲವನ್ನ ನಾವು ತೆಗೆದಿಟ್ಕೋಬೇಕು. ಮುಖ್ಯವಾಗಿ ಈಗ ಹೆಂಗೋ ರಾಕೆಟ್ದು ಚಿತ್ರವನ್ನು ಬಿಡಿಸಿದ್ವಿ. ಇನ್ನೊಂದು ಸ್ವಲ್ಪ ರಾಕೆಟ್ ಬಗ್ಗೆ ನೋಡೋಣ. ಹಾಗಾದ್ರೆ ನಮ್ಮ ಒಂದು ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಇದು ಕೂಡ ಕ್ವಶನ್ಸ್ ಗಳನ್ನ ಕೇಳಿದ್ರು. ನಮ್ಮ ಉಪಗ್ರಹ ಉಡಾವಣಾ ಕೇಂದ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ. ಇದ್ರ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಒಂದೊಂದು ಲಿಂಕ್ ಇದನ್ನು ಕ್ವಶನ್ಸ್ ಕೇಳಿದ್ದಾರೆ. ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಆಂಧ್ರ ಪ್ರದೇಶದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ. ಹಾಗಾದ್ರೆ ನಮ್ಮಲ್ಲಿ ಉಪಗ್ರಹ ಉಡಾವಣಾ ವಾಹಕಗಳು ಎಷ್ಟಿದಾವೆ? 4 ಉಪಗ್ರಹ ಉಡಾವಣಾ ವಾಹಕಗಳಿದಾವೆ. SLV, GSLV, ASLV ಅಂಡ್ PSLV. ಉಪಗ್ರಹ ಉಡಾವಣಾ ವಾಹಕಗಳು ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಏರಿಯನ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂಡ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳಿ ಕರೀತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಉಪಗ್ರಹ ಉಡಾವಕ ವಾಹನದ ಅಶ್ವಶಕ್ತಿ ಅಥವಾ ಹಾರ್ಸ್ ಪವರ್ ಅಂತ ಹೇಳಿ ಈ ವಾಹಕವನ್ನ ಕರೀತಾರೆ. ಹಾರ್ಸ್ ಪವರ್. ಯಾಕಂದ್ರೆ ಜಾಸ್ತಿ ಭಾರವಾದಂತಹ ಉಪಗ್ರಹಗಳನ್ನ ಭೂಮಿಯ ಕಕ್ಷೆಯಿಂದ ತಪ್ಪಿಸಿಕೊಂಡು ಹೋಗಿ ನಿರ್ದಿಷ್ಟ ಕ್ಷೇತ್ರದಲ್ಲಿ ಅವುಗಳನ್ನ ಅಟ್ಯಾಚ್ ಅಥವಾ ಅಳವಡಿಸಲಿಕ್ಕೆ ಯಾವ ವಾಹಕಗಳನ್ನ ಬಳಸ್ತಾರೆ ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ. ಇದು ಜಾಸ್ತಿ ಬಳಕೆ ಆಗುವುದು PSLV. ಸೊ ಹಾಗಾಗಿ ನಮ್ಮ ಇಸ್ರೋದ ಅಥವಾ ಉಪಗ್ರಹ ಉಡಾವಣಾ ವಾಹಕದ ಅಶ್ವಶಕ್ತಿ ಅಂತಾನೆ ಯಾವ್ದನ್ನ ಕರೀತಾರೆ ಅಂದ್ರೆ PSLV ಉಪಗ್ರಹ ಉಡಾವಣಾ ವಾಹಕವನ್ನ ಕರೀತಾರೆ. ಇದ್ರ ಬಗ್ಗೆನೂ ಕ್ವಶನ್ಸ್ ಬಂದಿವೆ. ನೆಕ್ಸ್ಟ್, ಇನ್ನೊಂದು ಉಪಗ್ರಹ ನಿಯಂತ್ರಣ ಕೇಂದ್ರ ಎಲ್ಲಿದೆ ಅಂತಾನು ಕ್ವಶನ್ಸ್ ಇದೆ. ಉಪಗ್ರಹ ನಿಯಂತ್ರಣ ಕೇಂದ್ರ MCF ಅಂತ ಹೇಳಿ ಕರಿತೀವಿ. ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ ಮೀನ್ಸ್ MCF ಮಾಸ್ಟರ್ ಕಂಟ್ರೋಲಿಂಗ್ ಫೆಸಿಲಿಟಿ. ಎಲ್ಲಿದೆ ಅಂದ್ರೆ ಹಾಸನ್. ಇದು ಕೂಡ PSI ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್. MCF ಎಲ್ಲಿದೆ ಅಂತ. ಉಪಗ್ರಹ ನಿಯಂತ್ರಣ ಕೇಂದ್ರ. ಉಪಗ್ರಹ ಮೇಲೆ ಉಡಾವಣೆ ಆದ್ರಂತರ ಅದ್ರ ಏನಾದ್ರು ಕಂಟ್ರೋಲ್ ಮಾಡೋದಿದ್ರೆ ಹಾಸನದಲ್ಲಿದೆ ಇದು MCF. ಆಂಧ್ರ ಪ್ರದೇಶ ಶ್ರೀಹರಿಕೋಟಾ. ಆಮೇಲೆ ಇಸ್ರೋದ ಬಗ್ಗೆನೂ ಕೇಳಿದ್ರು. ಇಸ್ರೋದ್ ಫುಲ್ ಫಾರ್ಮ್ ಕೇಳಿದ್ರು. ಇಸ್ರೋ ಅಂದ್ರೆ ಏನು? PCDR CR ಈ ತರ ಎಕ್ಸಾಮ್ಗಳಲ್ಲಿ ಇದ್ಕೊಂಡು ಕ್ವಶನ್ಸ್ ಆಗುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕ್ವಶನ್ ಬಂದಿದ್ದು 1969. ಇವೆಲ್ಲವೂ ನಾವು ನೆನಪಲ್ಲಿ ಇಟ್ಕೋಬೇಕು. ಇಸ್ರೋದ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಾಸ್ ಮಾಡ್ತೀನಿ ನಾನು, ಆಗ ಇಸ್ರೋದ ಬಗ್ಗೆ ಹೇಳ್ತೀನಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದ್ರ ಫುಲ್ ಫಾರ್ಮ್ ಕೇಳಿದ್ರು. ಹಾಗಾದ್ರೆ ಬೇರೆ ಬೇರೆ ದೇಶದ ಬಾಹ್ಯಾಕಾಶಗಳ ಸಂಸ್ಥೆಗಳ ಹೆಸರು ಕೂಡ ನಮ್ಗೆ ನೆನಪಲ್ಲಿರ್ಬೇಕು. ಫಾರ್ ಎಕ್ಸಾಂಪಲ್ ಅಮೆರಿಕದು ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಟಿವ್, ಜಪಾನ್ದು ಜಾಕ್ಸಾ, ಇವ್ಯಾನಿದಾವ ಆ ರೀತಿಯಾಗಿ. ಉಪಗ್ರಹ ಉಡಾವಣೆ ಕೇಂದ್ರ ಕ್ವಶನ್ಸ್. MCF ಎಲ್ಲಿದೆ ಕ್ವಶನ್ಸ್. ಇಸ್ರೋದ್ ಫುಲ್ ಫಾರ್ಮ್ ನ್ಯೂಟನ್ನ ಚಲನೆಯ 3ನೇ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ 3ನೇ ನಿಯಮ ಏನ್ ಹೇಳುತ್ತದೆ? ಭೂಮಿಗೆ ಸಂಬಂಧಪಟ್ಟಂತ ಗ್ರಾವಿಟೇಷನ್ ಪವರ್ ಎಷ್ಟು? ಹಾಗಾದ್ರೆ ರಾಕೆಟ್ ತನ್ನ ಕಕ್ಷೆಯಿಂದ ಭೂಮಿಯ ಗುರುತ್ವ ಕಕ್ಷೆಯಿಂದ ತಪ್ಪಿಸಿಕೊಂಡು ಹೋಗಲು ಕೊಡಬೇಕಾದ ಆರಂಭಿಕ ವೇಗ ಎಷ್ಟು? ಏನೇನ್ ಪಾಯಿಂಟ್ಸ್ ಇದಾವೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವೆಲ್ಲವೂ ರಿಪೀಟ್ ಆಗ್ತಿರ್ತಾವೆ. ಇವೆಲ್ಲವೂ ಸಹಿತ ನಾವು ಬೇಕಾದ್ರೆ ನೀವು ಪಾಯಿಂಟ್ಸ್ ಕೂಡ
ಮಾಡ್ಕೋಬಹುದು. ನೆಕ್ಸ್ಟ್ ಉಪಗ್ರಹದಾಯ್ತು. ನೆಕ್ಸ್ಟ್ ಕ್ವಶನ್ ಏನಿತ್ತಂದ್ರೆ ಬೆಳಕು ನಿರ್ವಾತ ಪ್ರದೇಶದಲ್ಲಿ ಶಬ್ದ ಪ್ರಸಾರವಾಗದಿರಲು ಕಾರಣವೇನು? ನಿರ್ವಾತ ಪ್ರದೇಶದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ, ಕಾರಣವೇನು? ನೆಕ್ಸ್ಟ್ 4ನೇ ಕ್ವಶನ್ಸ್. ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ, ಏಕೆ? ಏಕೆ? ಈ ಕ್ವಶನ್ಸ್ ಬಹಳ ರಿಪೀಟ್ ಆಗಿದೆ. ಏನಿದು ನಿರ್ವಾತ? ನಿರ್ವಾತದಲ್ಲಿ ಅಂದ್ರೆ ನಿರ್ವಾತನ ಅಂದ್ರೆ ಶೂನ್ಯ ರಹಿತ ಸ್ಥಿತಿಗೆ ನಿರ್ವಾತ ಅಂತ ಹೇಳಿ ಕರೀತಾರೆ. ಅಲ್ಲಿ ಏನು ಇರೋದಿಲ್ಲ, ಸೊನ್ನೆ ಇತ್ತಂದ್ರೆ ನಿರ್ವಾತ. ಈಗ ಶಬ್ದವನ್ನ ತೆಗೆದುಕೊಂಡಿವಿ, ನಿರ್ವಾತದಲ್ಲಿ ಇಲ್ಲೊಂದು ಶಬ್ದ ಬಿಟ್ಟೆ, ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ, ಏಕೆ? ಮುಖ್ಯವಾಗಿ ಬೆಳಕು ಮತ್ತು ಶಬ್ದ ಅಪೋಸಿಟ್ ಇದಾವೆ. ಬೆಳಕು ನಿರ್ವಾತದಲ್ಲಿ ಅತಿ ವೇಗವಾಗಿ ಚಲಿಸ್ತದೆ. ಅದು ಬೆಳಕು ಎಲ್ಲಿ ಬೇಕಾದಲ್ಲೂ ಬೆಳಕು ಚಲಿಸುತ್ತೆ. ಬಟ್ ಈ ಶಬ್ದ ಪ್ರಸಾರವಾಗ್ಲಿಕ್ಕೆ ಮಾಧ್ಯಮ, ಇದಕ್ಕೆ ಆನ್ಸರ್ ನೋಡೋಣ. ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ, ಯಾಕೆಂದ್ರೆ ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕ. ಆನ್ಸರ್, ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕ. ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕ. ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ, ಯಾಕಂದ್ರೆ ನಿರ್ವಾತ ಅಂದ್ರೆ ಅದು ಶೂನ್ಯವಾಗಿರುತ್ತೆ. ಏನು ಇಲ್ಲ ಅಂತಂದ್ರೆ ಅದಕ್ಕೆ ನಿರ್ವಾತ ಅಂತಾರೆ. ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಶಬ್ದ ಚಲಿಸಲಿಕ್ಕೆ ಯಾವ್ದಾದ್ರು ಒಂದು ಮಾಧ್ಯಮ ಬೇಕು. ಘನ ಮಾಧ್ಯಮನಾದ್ರಾಗಿರ್ಬೇಕು, ಧ್ರುವ ಆಗಿರ್ಬೋದು, ಅನಿಲ ಆಗಿರ್ಬೋದು. ಘನ, ಧ್ರುವ, ಅನಿಲ, ನಾವು 3 ಮಾಧ್ಯಮಗಳಿದಾವೆ. ಘನ, ಧ್ರುವ, ಅನಿಲ. ಹಾಗಾದ್ರೆ ಇನ್ನೊಂದು ಕ್ವಶನ್ಸ್ ರೈಸ್ ಆಗಿತ್ತು. ಶಬ್ದವು ಅತಿ ಹೆಚ್ಚು ವೇಗವಾಗಿ ಚಲಿಸುವುದು ಎಲ್ಲಿ? ಘನದಲ್ಲಿ ಹೆಚ್ಚು ಶಬ್ದ ಪ್ರಸಾರವಾಗುವುದಿಲ್ಲ ಅಂತಂದ್ರೆ ಘನದಲ್ಲಿ, ಇದರಲ್ಲಿ ಶಬ್ದ ಜಾಸ್ತಿ ಪ್ರಸಾರವಾಗುತ್ತದೆ. ಬೆಳಕು ಇದಕ್ಕೆ ಅಪೋಸಿಟ್ ಇರುತ್ತೆ. ಇಲ್ಲಿ ಬೆಳಕು ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇಲ್ಲ. ನಿರ್ವಾತದಲ್ಲಿ ಏನು ಇಲ್ಲ ಅಂತಂದ್ರೆ ಬೆಳಕು ಹೆಚ್ಚಿನ ವೇಗದಲ್ಲಿ, ಬೆಳಕಿನ ವೇಗ ಎಲ್ಲಿ ಹೆಚ್ಚು ಅಂದ್ರೆ ನಿರ್ವಾತದಲ್ಲಿ. ಇದು ಇಂಪಾರ್ಟೆಂಟು. ಬೆಳಕಿನ ವೇಗ ಹೆಚ್ಚು ಎಲ್ಲಿ ಅಂತಂದ್ರೆ ನಿರ್ವಾತದಲ್ಲಿ. ನಿರ್ವಾತ, ಇದು ಕ್ವಶನ್ಸ್ ಕೇಳಿದಾರೆ, ಇದು ಇಂಪಾರ್ಟೆಂಟು. ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕ. ಘನದಲ್ಲಿ ಹೆಚ್ಚು ಶಬ್ದ ವೇಗವಾಗಿ ಪ್ರಸಾರಣವಾಗುತ್ತದೆ. ನಿರ್ವಾತದಲ್ಲಿ ಚಲಿಸುವುದಿಲ್ಲ, ಏಕೆ ಅಂತಂದ್ರೆ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ನಿರ್ವಾತದಲ್ಲಿ ಬೆಳಕು ಚಲಿಸುವುದಿಲ್ಲ. ಇದು ಕೂಡ ಕ್ವಶನ್ಸ್ ಬಹಳ ಸರಿ. ಇದು PSI ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿತ್ತು, ಆಮೇಲೆ PC ಎಕ್ಸಾಮ್ಗಳಲ್ಲೂ ಸಹಿತ ಇದು ರಿಪೀಟ್ ಆಗಿರುವಂತ ಕ್ವಶನ್ಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗಿರೋದು, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಯಾವುದನ್ನ ಕರೀತಾರೆ ಅಂತೇಳಿ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತದೆ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಆಲ್ಮೋಸ್ಟ್ ಅಲ್ಲಿ ಇದು ಗೊತ್ತಿರುತ್ತೆ. ಆನ್ಸರ್ ಮೈಟೋಕಾಂಡ್ರಿಯಾ. ಆನ್ಸರ್ ಯಾವುದು ಇದಕ್ಕೆ? ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವನ್ನ ಜೀವಕೋಶದ ಅಥವಾ ಸೆಲ್ ಅಂತ ಹೇಳಿ ಕರಿತೀವಿ. ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರೀತಾರೆ. ಆಲ್ರೆಡಿ ನಾನು ಬಯಾಲಜಿ ಕ್ಲಾಸ್ ಮಾಡುವಾಗ ಹೇಳಿದ್ದೀನಿ. ಆಲ್ಮೋಸ್ಟ್ ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಇದೊಂದು ಸೆಲ್ ಅಂತ ಹೇಳಿ ಕರಿತೀವಿ. ಜೀವಕೋಶ, ಈ ಜೀವಕೋಶದಲ್ಲಿ 3 ರೀತಿಯ ಪೊರೆಗಳ ಕಂಡು ಬರುತ್ತೆ. ಇದು ಕೋಶ ಪೊರೆ, ಇದು ಇಲ್ಲೆಲ್ಲ ನೀರಿನ ದ್ರವರೂಪದ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಇದಕ್ಕೆ ಕೋಶರಸ, ಇದೇನಿರುತ್ತಲ್ಲ ರೌಂಡು, ಇದು ಕೋಶ ಕೇಂದ್ರ, ದಟ್ ಇಸ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಕೋಶ ಕೇಂದ್ರ. ಈಗ ಇದು ಪೊರೆ ಆಯ್ತು, ಕೋಶರಸ ಆಯ್ತು, ಇದು ಕೋಶ ಕೇಂದ್ರ. ಯಾಕಂದ್ರೆ ನಾವು ಇದನ್ನ ಮೈಕ್ರೋಸ್ಕೋಪ್ ಮೂಲಕ ನೋಡಿದಾಗ ಈ 3 ರೀತಿಯ ರಚನೆಗಳು ಕಂಡು ಬರುತ್ತೆ ಜೀವಕೋಶದಲ್ಲಿ. 3 ರೀತಿಯ ರಚನೆಗಳು ಕಂಡು ಬಂದ್ರೆ ಇಲ್ಲೇನ್ ಕಣದಂಗಗಳಿರ್ತಾವಲ್ಲ, ಕೋಶ ಪೊರೆಯು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿರ್ತತಿ. ಆಮೇಲೆ ಜೀವಕೋಶಕ್ಕೆ ಇದು ಆಧಾರ ರಕ್ಷಣೆ ಆಕಾರವನ್ನ ಕೊಡ್ತತಿ ಕೋಶ ಪೊರೆ.
ನಮ್ಮ ದೇಹಕ್ಕೆ ಚರ್ಮ ಎಷ್ಟು ಅವಶ್ಯಕತೆಯೋ ಜೀವಕೋಶಕ್ಕೆ ಕೋಶ ಪೊರೆ ಕೂಡ ಅಷ್ಟೇ ಅವಶ್ಯಕವಾಗಿರ್ತತಿ. ಮುಖ್ಯವಾಗಿ ಅಂತಂದ್ರೆ ಇದೊಂದು ಅರೆ ಪಾರಗಮ್ಯ ಪೊರೆಯಾಗಿದೆ ಅಥವಾ ಸೆಮಿ ಪರ್ಮೇಬಲ್ ಅಂತ ಹೇಳಿ ಕರಿತೀವಿ. ಸೆಮಿ ಪರ್ಮೇಬಲ್ ಏನಿದು ಸೆಮಿ ಪರ್ಮೇಬಲ್ ಅಂದ್ರೆ ಅರೆ ಪಾರಗಮ್ಯ, ಕನ್ನಡದಲ್ಲಿ ಅರೆ ಪಾರಗಮ್ಯ ಅಂತ ಹೇಳಿ ಕರೀತಾರೆ. ಯಾಕೆ ಅರೆ ಪಾರಗಮ್ಯ ಅಂತಂದ್ರೆ ಕೋಶ ಪೊರೆಯು ಕೋಶದೊಳಗೆ ನಿರ್ದಿಷ್ಟ ವಸ್ತುಗಳನ್ನ ಮಾತ್ರ ಹಾದು ಹೋಗ್ಲಿಕ್ಕೆ ಬಿಡುತ್ತದೆ, ಎಲ್ಲ ವಸ್ತುಗಳನ್ನ ಹಾದು ಹೋಗ್ಲಿಕ್ಕೆ ಬಿಡಲ್ಲ. ಇದು ಫಿಲ್ಟರ್ ಮಾಡುತ್ತೆ. ಇಲ್ಲಿ ಯಾವ ಜೀವಕೋಶಕ್ಕೆ ಅಗತ್ಯವಾಗಿರ್ತವೋ ಅಷ್ಟೇ ವಸ್ತುಗಳನ್ನ ಮಾತ್ರ ಬಿಡುತ್ತೆ. ಜೀವಕೋಶಕ್ಕೆ ಅವಶ್ಯಕವಲ್ಲದೆ ಅನ್ನೆಸೆಸರಿ ಯಾವುದು ಬಿಡೋದಿಲ್ಲ. ಸೊ ಇದಕ್ಕೆನ ಕೋಶ ಪೊರೆನ ಜೀವಕೋಶದ ಬಾಸ್ ಅಂತಾನು ಹೇಳಿ ಕರೀತಾರೆ. ಸೊ ಇದು ಅರೆ ಪಾರಗಮ್ಯ ಪೊರೆಯಾಗಿದೆ. ನೆಕ್ಸ್ಟ್ ಬರೋದೇ ಕೋಶರಸ. ಈ ಕೋಶರಸದಲ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ಇರೋದು. ಯಾಕಂದ್ರೆ ಕೋಶದಲ್ಲಿ ಜೀವಕೋಶಕ್ಕೆ ಹಾಗೂ ನಮ್ಮ ದೇಹಕ್ಕೆ ಬೇಕಾದಂತಹ ಅನುಕೂಲಕರವಾದಂತಹ ಎಲ್ಲಾ ಕಣದಂಗಗಳು ಇಲ್ಲಿ ಜೀವಕೋಶದಲ್ಲಿ ತೇಲಾಡ್ತಿರ್ತವೆ. ಮೈಟೋಕಾಂಡ್ರಿಯಾ, ಎಂ ಅಂತ ಬರೀತೀವಿ, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ, ಜಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್ ಇವೆಲ್ಲವೂ ಇರ್ತಾವ. ಪ್ಲಾಸ್ಟಿಡ್, ರಸದಾನಿ ಇವೆಲ್ಲವೂ ಏನ್ ಮಾಡಿರ್ತಿರ್ತಾವ ಅಂದ್ರೆ ಇಲ್ಲಿ ತೇಲಾಡ್ತಿರ್ತಾವ. ಯಾಕೆಂದ್ರೆ ಜೀವಕೋಶದಲ್ಲಿ ಕೋಶರಸ 80% ನೀರಿನಿಂದ ಮಾಡಲ್ಪಟ್ಟಿರ್ತದೆ ಅಥವಾ ದ್ರವ ರೂಪದಲ್ಲಿರುತ್ತೆ. ಇವತ್ತೇನ್ ಬಂದಿದೆ ಕ್ವಶನ್, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಯಾಕ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಂದ್ರೆ ಮನುಷ್ಯನ ದೇಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಹಲವಾರು ಜೀವಕೋಶದಲ್ಲಿರುವಂತಹ ಪ್ರತಿಯೊಂದು ಕಣದಂಗಗಳು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತವೆ. ನಮ್ಮ ದೇಹಕ್ಕೆ ಆಹಾರ ಒಂದು ತಯಾರನ್ನ ಮಾಡ್ತತಿ, ಪ್ರೋಟೀನ್ ಒಂದು ಬಿಡುಗಡೆ ಮಾಡ್ತತಿ, ಆಮೇಲೆ ಶಕ್ತಿ ಒಂದು ಬಿಡುಗಡೆ ಮಾಡುತ್ತೆ, ಕೋಶ ವಿಭಜನೆಗೆ ಒಂದು ಸಹಾಯಕವಾಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಕಣದಂಗಗಳು ಪ್ರತಿಯೊಂದು ರೀತಿಯ ಕೆಲಸವನ್ನು ಮಾಡುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಮೈಟೋಕಾಂಡ್ರಿಯಾ. ದಟ್ ಇಸ್ ಮೈಟೋಕಾಂಡ್ರಿಯಾ. ಇಲ್ಲಿ ಏನ್ ಮಾಡ್ತತಿ, ಕೋಶ ಪೊರೆಯ ಮೂಲಕ ಬಂದಂತಹ ಒಂದು ಉಪಯುಕ್ತವಾದ ವಂಶಗಳನ್ನ ಉಪಯೋಗಿಸಿಕೊಂಡು ಆಹಾರವು ಮೈಟೋಕಾಂಡ್ರಿಯಾದಲ್ಲಿ ಆಹಾರವು ಆಮ್ಲಜನಕದೊಂದಿಗೆ ದಹಿಸಿ ಏನ್ ಬಿಡುಗಡೆ ಆಗ್ತತಿ, ಶಕ್ತಿ ಬಿಡುಗಡೆ ಆಗುತ್ತೆ. ಆಹಾರ, ಫುಡ್, ಆಹಾರ ಅಂತಂದ್ರೆ ಏನ್ ಹೇಳ್ತೇವೆ ನಾವು, ಗ್ಲುಕೋಸ್, C6H12O6 ಪ್ಲಸ್ ಆಮ್ಲಜನಕದೊಂದಿಗೆ ದಹಿಸಿ O2, ಆಮೇಲೆ ಏನ್ ಬಿಡುಗಡೆ ಆಗುತ್ತೆ, ಶಕ್ತಿ, ಎನರ್ಜಿ ಬಿಡುಗಡೆ ಆಗುತ್ತದೆ. ಈ ಶಕ್ತಿ ಬಿಡುಗಡೆ ಆಗುವುದಕ್ಕೆ ಈ ಒಂದು ಮೈಟೋಕಾಂಡ್ರಿಯಾನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರೀತಾರೆ. ಇಷ್ಟೇ. ಆಹಾರವು ಮೈಟೋಕಾಂಡ್ರಿಯಾದಲ್ಲಿ ಆಮ್ಲಜನಕದೊಂದಿಗೆ ದಹಿಸಿ ಶಕ್ತಿ ಉತ್ಪಾದನೆ ಆಗುತ್ತದೆ. ಹಾಗಾಗಿ ಮೈಟೋಕಾಂಡ್ರಿಯಾವನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಶಕ್ತಿ ಉತ್ಪಾದನಾ ಘಟಕ ಅಂತ ಹೇಳಿ ಕರೀತಾರೆ. ಸೊ ಇನ್ನೊಂದು ಕ್ವಶನ್ಸ್ ರೈಸ್ ಆಗಿತ್ತು, ಮೈಟೋಕಾಂಡ್ರಿಯಾದಲ್ಲಿ ಉತ್ಪತ್ತಿ ಆಗುವಂತಹ ಶಕ್ತಿ ಯಾವ ರೂಪದಲ್ಲಿರುತ್ತೆ, ಮೀನ್ಸ್ ATP. ಮೈಟೋಕಾಂಡ್ರಿಯಾದಲ್ಲಿ ಉತ್ಪತ್ತಿ ಆಗುವಂತಹ ಶಕ್ತಿಯು ATP ಕಣದಂಗಗಳ ರೂಪದಲ್ಲಿ ಇರುತ್ತೆ. ATP ಮೀನ್ಸ್ ಅಡಿನೋಷನ್ ಟ್ರೈಫಾಸ್ಫೇಟ್. ಇದು ಕೂಡ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ, ಅಡಿನೋಷನ್ ಟ್ರೈಫಾಸ್. ಆಮೇಲೆ ಮೈಟೋಕಾಂಡ್ರಿಯಾವನ್ನ ಕಂಡು ಹಿಡಿದವರು ಯಾರಂತ ಕೇಳಿದ್ದಾರೆ, ಕೊಲ್ಲೇಕರ್, ಆಲ್ಟಮನ್ ಮತ್ತು ಕೊಲ್ಲೇಕರ್. ಆಲ್ಟಮನ್ ಮತ್ತು ಕೊಲ್ಲೇಕರ್ ಅವರು ಮೈಟೋಕಾಂಡ್ರಿಯಾವನ್ನು ಕಂಡು ಹಿಡಿದಿದ್ದಾರೆ. ಇಷ್ಟೇ. ಇದು ಇಷ್ಟು ಬಗ್ಗೆ ಯಾಕೆ ಡಿಸ್ಕಸ್ ಮಾಡಿದೆ ಅಂತಂದ್ರೆ ಇದು ಬಹಳಷ್ಟು ಸಲ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ. ನಾವು ಅದಕ್ಕಾಗಿ ಸ್ವಲ್ಪ ನಾಲೆಡ್ಜ್ ಇರಲಿ ಅಂತ ಹೇಳಿದೆ. ಮೈಟೋಕಾಂಡ್ರಿಯಂನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರೀತಾರೆ. ಯಾಕಂತಂದ್ರೆ ಜೀವಕೋಶದಲ್ಲಿ ಆ ಮೈಟೋಕಾಂಡ್ರಿಯಾದಲ್ಲಿ ಆಹಾರವು ಆಮ್ಲಜನಕದೊಂದಿಗೆ ದಹಿಸಿ ಶಕ್ತಿ ಬಿಡುಗಡೆ ಆಗ್ತದೆ. ಅದೇ ರೀತಿಯಾಗಿ ರೈಬೋಸೋಮ್ ಅಲ್ಲಿ ಪ್ರೋಟೀನ್ ಬಿಡುಗಡೆ ಆಗ್ತತಿ, ಲೈಸೋಸೋಮ್ ಅಲ್ಲಿ ಇಡೀ ಜೀವಕೋಶ ನಾಶ ಆಗ್ತತಿ, ಎಂಡೋಪ್ಲಾಸ್ಮಿಕ್ ರೆಟಿಕಲ್ ಪ್ರೋಟೀನ್ ಮತ್ತು ರೈಬೋಸೋಮ್ ಎರಡೂ ಇದಾಗ್ತವು. ಈ ರೀತಿಯಾಗಿ ಪ್ರತಿಯೊಂದು ಕಣದಂಗ ಕೂಡ ಪ್ರತಿಯೊಂದು ಕೆಲಸವನ್ನು ಮಾಡ್ತವೆ. ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಕ್ಲಾಸ್ ಮಾಡಿದ್ದೀನಿ ಬಯಾಲಜಿ ಜೀವಕೋಶ ಅನ್ನುವಂಥದ್ರಲ್ಲಿ. ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ಆ ಕ್ಲಾಸ್ ಅನ್ನು ಕೂಡ ನೋಡ್ಬೋದು. ಬಾವಲಿಗಳಿಗೆ ಅಲ್ಟ್ರಾಸಾನಿಕ್ ಬಾವಲಿಗಳು ಎನ್ನಲು ಕಾರಣವೇನು, ಅಥವಾ ಅಲ್ಟ್ರಾಸಾನಿಕ್ ಬಾವಲಿ ಎಂದರೆ ಏನು? ಬಾವಲಿಗಳಿಗೆ ಅಲ್ಟ್ರಾಸಾನಿಕ್ ಅಂತ ಒಂದು ಹೆಸರು ಇದೆ. ಏನಿದು ಅಲ್ಟ್ರಾಸಾನಿಕ್
ಅಥವಾ ಬಾವಲಿಗಳನ್ನ ಅಲ್ಟ್ರಾಸಾನಿಕ್ ಎಂದು ಕರೆಯಲು ಕಾರಣ ಅಂತೇಳಿ ಒಂದು ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಕ್ವಶನ್ಸ್, ಅಲ್ಟ್ರಾಸಾನಿಕ್ ಬಾವಲಿ ಅಂದರೆ ಏನು ಅಥವಾ ಕರೆಯಲು ಕಾರಣವೇನು? ಬಾವಲಿಗಳು ಎಂದು ಕರೆಯಲು ಕಾರಣವೇನು? ಇದಕ್ಕೆ ಆನ್ಸರ್ ಹೇಳ್ತೀನಿ. ಬಾವಲಿಗಳು ಶ್ರವಣಾತೀತ ತರಂಗಗಳನ್ನ ಗ್ರಹಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಅಲ್ಟ್ರಾಸಾನಿಕ್ ಬಾವಲಿಗಳು ಅಂತ ಹೇಳಿ ಕರೀತಾರೆ. ಬಾವಲಿಗಳಷ್ಟೇ ಅಲ್ಟ್ರಾಸಾನಿಕ್ ಬಾವಲಿಗಳು ಅಂತ ಹೇಳಿ ಕರೀತಾರೆ. ಆನ್ಸರ್, ಶ್ರವಣಾತೀತ ತರಂಗಗಳನ್ನ ಗ್ರಹಿಸುವ ಶಕ್ತಿ ಇದೆ. ಶ್ರವಣಾತೀತ ತರಂಗಗಳನ್ನು ಗ್ರಹಿಸುವ ಕೆಪಾಸಿಟಿ ಇದೆ ಅವ್ರಿಗೆ, ಅವಕ್ಕೆ ಗ್ರಹಿಕೆ ಶಕ್ತಿ ಇರುವುದರಿಂದ ಅಂದ್ರ ಬಾವಲಿಗಳನ್ನ ಅಲ್ಟ್ರಾಸಾನಿಕ್ ಬಾವಲಿಗಳು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಗ್ರಾಸ್ಪಿಂಗ್ ಪವರ್ ಅವಕ್ಕೆ ಶ್ರವಣಾತೀತ ತರಂಗಗಳನ್ನ ಗ್ರಹಿಸುವಂತ ಶಕ್ತಿ ಇದೆ ಅದಕ್ಕಾಗಿ ಇವುಗಳನ್ನ ಅಲ್ಟ್ರಾಸಾನಿಕ್ ಬಾವಲಿಗಳಂತ ಹೇಳಿ ಕರೀತಾರೆ. ಮುಖ್ಯವಾಗಿ ಶ್ರವ್ಯ ಅಂತ ಹೇಳಿ ಬರುತ್ತವ. ಅಶ್ರವ್ಯ ಅಂದ್ರೆ 20 ಹರ್ಟ್ಸ್ ತರಂಗಗಳಿತ್ತು ಅಂದ್ರೆ ಅಶ್ರವ್ಯ ಅಂತ ಹೇಳಿ ಕರೀತಾರೆ. ಶ್ರವ್ಯ ಅಂತಂದ್ರೆ ಶ್ರವ್ಯ ತರಂಗಗಳು ಅಥವಾ ಅಶ್ರವ್ಯ ತರಂಗಗಳು ಅಂತ. 20 ಹರ್ಟ್ಸ್ ಇಂದ 20,000 ಕಿಲೋ ಹರ್ಟ್ಸ್ ವರೆಗೆ ಇರುವಂತಹ ಒಂದು ಇದನ್ನ ಶ್ರಾವ್ಯ ತರಂಗಗಳು ಅಥವಾ ಶ್ರವಣಾತೀತ ತರಂಗಗಳು ಅಂತ ಹೇಳಿ ಕರಿತೀವಿ ನಾವು. ಇದು 20,000 ಹರ್ಟ್ಸ್ ವರೆಗೆ ಇದು ಅಶ್ರವ್ಯ ಅಂದ್ರೆ ಬಿಲೋ 20 ಹರ್ಟ್ಸ್ ಇತ್ತಂದ್ರೆ ಅದು ಅಶ್ರವ್ಯ. 20 ಹರ್ಟ್ಸ್ ಇಂದ 20,000 ಹರ್ಟ್ಸ್ ವರೆಗೂ ಇತ್ತಂದ್ರೆ ಅಶ್ರವ್ಯ ಅಥವಾ ಶ್ರವಣಾತೀತ ತರಂಗಗಳು ಅಥವಾ ಅಲ್ಟ್ರಾಸಾನಿಕ್ ರೇಸ್ ಅಂತ ಹೇಳಿ ಕರಿತೀವಿ. ಶ್ರವಣಾತೀತ ತರಂಗಗಳು ಅಂತೇಳಿ. ಈ ಶ್ರವಣಾತೀತ ತರಂಗಗಳನ್ನ ಗ್ರಹಿಸುವಂತ ಒಂದು ಪವರ್ ಯಾರಿಗಿದೆ ಅಂದ್ರೆ ಬಾವಲಿಗಳಿಗಿದೆ. ಹಾಗಾಗಿ ಬಾವಲಿಗಳನ್ನ ಅಲ್ಟ್ರಾಸಾನಿಕ್ ಬಾವಲಿಗಳು ಅಂತ ಹೇಳಿ ಕರೀತಾರೆ. ಅಷ್ಟೊಂದು ಸೂಕ್ಷ್ಮವಾದ ಗ್ರಾಸ್ಪಿಂಗ್ ಪವರ್ ಯಾವಕ್ಕಿದೆ ಅಂದ್ರೆ ಬಾವಲಿಗಳು. ಈ ಅಲ್ಟ್ರಾಸಾನಿಕ್ ಅಥವಾ ಶ್ರವಣಾತೀತ ತರಂಗಗಳನ್ನ ಗ್ರಹಿಸುವಂತ ಶಕ್ತಿ ಇರುವುದು ಬಾವಲಿಗಳಿಗೆ. ಅದನ್ನ ಬಿಟ್ರೆ ಇನ್ನೊಂದು ಯಾವ್ದೈತೆ ಅಂತಂದ್ರೆ ಡಾಲ್ಫಿನ್ಗಳಿಗೆ. ಬಾವಲಿ ಮತ್ತು ಡಾಲ್ಫಿನ್ ಇವೆರಡಕ್ಕೂ ಕೂಡ ಶ್ರವಣಾತೀತ ತರಂಗಗಳನ್ನ ಗ್ರಹಿಸುವಂತ ಒಂದು ಪವರ್ ಇರುವುದರಿಂದ ಬಾವಲಿಗಳನ್ನ ವಿಜ್ಞಾನದಲ್ಲಿ ಏನ್ ಕ್ವಶನ್ ಅಲ್ಟ್ರಾಸಾನಿಕ್ ಬಾವಲಿಗಳು ಅಂತ ಹೇಳಿ ಕರೀತಾರೆ. ಮೀನ್ಸ್ ಅಲ್ಟ್ರಾಸಾನಿಕ್ ರೇಸ್ ಅನ್ನುವಂತ ಒಂದು ತರಂಗಗಳನ್ನ ಒಂದು ಗ್ರಹಿಸುವಂತ ಕೆಪಾಸಿಟಿ ಯಾವಕ್ಕಿದೆ ಅಂತಂದ್ರೆ ಬಾವಲಿಗಳು. ಇದು ಇಂಪಾರ್ಟೆಂಟ್. 20 to 20 ಹರ್ಟ್ಸ್ ವರೆಗೂ ಇರುತ್ತೆ. ಇದ್ರ ಬಗ್ಗೆನೂ ಕೇಳಿದ್ದಾರೆ. ಆಮೇಲೆ ಮೈಕಲ್ ಫ್ಯಾರಡೆ ಬಗ್ಗೆ, ಗೆಲಿಲಿಯೋದ ಚಲನಾ ನಿಯಮಗಳ ಬಗ್ಗೆ ಕೇಳಿದ್ದಾರೆ. ಇವೆಲ್ಲವನ್ನ ನಾವು ಇದನ್ ಮಾಡ್ಕೋಬೇಕು. ಇನ್ನೊಂದು ಕ್ವಶನ್ಸ್ ಕೇಳಿದ್ರು, ಆಕಾಶ ನೀಲಿ ಆಗಿರಲು ಕಾರಣವೇನು ಅಂತ ಹೇಳಿ. ಆಕಾಶ ನೀಲಿ ಆಗಿರಲು ಕಾರಣ. ನೆಕ್ಸ್ಟ್ ಕ್ವಶನ್, ಆಕಾಶ ನೀಲಿ ಆಗಿರಲು ಕಾರಣ, ನಕ್ಷತ್ರಗಳು ಹೊಳೆಯಲು ಕಾರಣ, ಇವೆಲ್ಲವೂ ಕೇಳ್ತಾರೆ. ಇವೆಲ್ಲವೂ ಬೆಳಕಿಗೆ ಸಂಬಂಧಪಟ್ಟಂತೆ ಏನೇ ಒಂದು ವಾತಾವರಣದಲ್ಲಿ ಅಥವಾ ಭೂಮಿಯ ಮೇಲೆ ಆಕಾಶದ ಮೇಲೆ ಏನೇ ಒಂದು ವಿದ್ಯಮಾನ ನಡೆದ್ರು ಬೆಳಕಿಗೆ ಸಂಬಂಧಪಟ್ಟಂತೆ ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಆಮೇಲೆ ಬೆಳಕಿನ ವ್ಯತಿಕರಣ ಮತ್ತು ಬೆಳಕಿನ ಚದುರುವಿಕೆ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಇವು 5 ವಿದ್ಯಮಾನಗಳಿಂದ ಭೂಮಿಯ ಮೇಲಿನ ಬೆಳಕಿಗೆ ಸಂಬಂಧಪಟ್ಟಂತೆ ಏನೇ ಒಂದು ನಡೆದ್ರು ಸಹಿತ ವಿದ್ಯಮಾನ ನಡೆದ್ರು ಇವು 5 ಅಂಶಗಳ ಕಾರಣ. ಪ್ರತಿಫಲನ, ವಕ್ರೀಭವನ, ವ್ಯತಿಕರಣ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಚದುರುವಿಕೆ, ಇವೆಲ್ಲವೂ ಕಾರಣ. ಈಗ ಆಕಾಶದ ಬಣ್ಣ ನೀಲಿ ಆಗಿರಲು ಕಾರಣ ಅನ್ನಂದ್ರೆ ಬೆಳಕಿನ ಚದುರುವಿಕೆ, ದಟ್ ಈಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಇದು ಕ್ವಶನ್ಸ್ ಜಾಸ್ತಿ ಆಗಿದಾವೆ. ಆಕಾಶದ ಬಣ್ಣ ನೀಲಿಯಾಗಿ ಕಾಣಲು ಕಾರಣವೇನು? ಕಾರಣ ಇದಕ್ಕೆ ಆನ್ಸರ್ ಬೆಳಕಿನ ಚದುರುವಿಕೆ. ಇದೊಂದು ವಾತಾವರಣ. ಈ ವಾತಾವರಣದಲ್ಲಿ ಹಲವಾರು ಧೂಳಿನ ಕಣಗಳಿದಾವೆ, ಒತ್ತಡ ಇದೆ, ಆಮೇಲೆ ಸಾಂದ್ರತೆ ಇದೆ, ಎಲ್ಲವೂ ಇದೆ. ಇಲ್ಲಿ ವಾತಾವರಣದಲ್ಲಿ ಹಲವು ಬಣ್ಣಗಳು ಇದಾವೆ. ಇವೆಲ್ಲ ಒತ್ತಡ, ಆಮೇಲೆ ಸಾಂದ್ರತೆ, ಧೂಳಿನ ಕಣಗಳಿಂದ ಎಲ್ಲಾ ಬಣ್ಣಗಳು ಚದುರಿ ಹೋಗಿದಾವೆ.
ಚದುರಿ ಹೋಗಿದಾವೆ. ಚದುರದೆ ಉಳಿದಿರುವಂತ ಬಣ್ಣ ಯಾವುದು ಅಂದ್ರೆ ಬ್ಲೂ, ನೀಲಿ. ನೀಲಿ ಒಂದೇ ಉಳಿದಿದೆ. ವಾತಾವರಣದ ಎಲ್ಲಾ ಧೂಳಿನ ಕಣಗಳ ಒತ್ತಡ ಮತ್ತು ಸಾಂದ್ರತೆಯಿಂದ ವಾತಾವರಣದಲ್ಲಿ ಎಲ್ಲಾ ಬಣ್ಣಗಳು ಚದುರಿ ಹೋಗಿ ನೀಲಿ ಬಣ್ಣವು ಕಡಿಮೆ ಚದುರುತ್ತದೆ. ಅದು ಎಲ್ಲವೂ ಚದುರು ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ರೆಡ್ ಇದೆ, ಬ್ಲೂ ಇದೆ, ಆಮೇಲೆ ಗ್ರೀನ್ ಇದೆ, ಫಾರ್ ಎಕ್ಸಾಂಪಲ್ ಗ್ರೀನ್ ಇದೆ, ಯೆಲ್ಲೋ ಇದೆ, ಈ ತರ ಎಲ್ಲ ವಾತಾವರಣದಲ್ಲಿ ಬಣ್ಣಗಳಿದಾವೆ. ಈ ಬಣ್ಣಗಳು ವಾತಾವರಣದ ಒತ್ತಡ, ಸಾಂದ್ರತೆ, ಧೂಳಿನ ಕಣಗಳು ಇತ್ಯಾದಿಯ ವಾತಾವರಣದಲ್ಲಿ ನಡೆಯುವಂತ ವಿದ್ಯಮಾನಗಳಿಂದ ಈ ಎಲ್ಲಾ ಬಣ್ಣಗಳು ಚದುರಿ ಅಂತಂದ್ರೆ ಹಾರಿ ಹೋಗಿದಾವು. ಈ ಆಡು ಭಾಷೆಯಲ್ಲಿ ಹೇಳ್ಬೇಕು, ಚದುರಿ ಹೋಗಿದವು. ಆದ್ರೆ ಕಡಿಮೆ ಚದುರಿ ವಾತಾವರಣದಲ್ಲಿ ಉಳ್ಕೊಂಡಿರುವಂತ ಬಣ್ಣ ಯಾವುದು ಅಂತೂ ನೀಲಿ. ಹಾಗಾಗಿ ಇವೆಲ್ಲವೂ ಹೋಗಿ ನೀಲಿ ಉಳ್ಕೊಂಡ್ರೆ ನೀಲಿನೇ ಕಾಣುತ್ತೆ. ಬೆಳಕಿನ ಯಾವ ವಿದ್ಯಮಾನ ಆಕಾಶದ ಬಣ್ಣ ನೀಲಿಯಾಗಿ ಕಾಣಲು ಯಾವ ವಿದ್ಯಮಾನ ಕಾರಣ ಅಂತಂದ್ರೆ ಇದು ಬೆಳಕಿನ ಚದುರುವಿಕೆನ ಕಾರಣ. ವಾತಾವರಣದಲ್ಲಿ ಸಾಂದ್ರತೆ ಒತ್ತಡದಿಂದ ಎಲ್ಲಾ ಬಣ್ಣಗಳು ಚದುರಿ ನೀಲಿ ಬಣ್ಣ ಕಡಿಮೆ ಚದುರಿದೆ, ಅಥವಾ ನೀಲಿ ಬಣ್ಣ ಜಾಸ್ತಿ ಚದುರಿಲ್ಲ. ಇವೆಲ್ಲ ಬಣ್ಣ ಚದುರಿ ಹೋಗಿದಾವೆ. ಹಾಗೆ ಉಳಿದಿರುವಂತ ಬಣ್ಣ ಯಾವುದು ನೀಲಿ, ಅಥವಾ ಅದು ಕಡಿಮೆ ಚದುರಿದೆ. ಅದು ವಾತಾವರಣದಲ್ಲಿ ಇರುವುದರಿಂದ ನಾವು ಆಕಾಶವನ್ನ ಮೇಲೆ ನೋಡಿದಾಗ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತೆ. ಇಷ್ಟೇ. ಹಾಗಾದ್ರೆ ಆಕಾಶದ ನೀಲಿ ಬಣ್ಣ ಕಾಣಲು ಇರುವಂತಹ ಒಂದು ವಿದ್ಯಮಾನ ಯಾವುದಂದ್ರೆ ಬೆಳಕಿನ ಚದುರುವಿಕೆ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಇದ್ರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಈ ಬೆಳಕಿನ ಚದುರುವಿಕೆಯನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರು? ಸರ್ ಸಿ ವಿ ರಾಮಣ್ಣ ಅವರು ಈ ಒಂದು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನ ಮಂಡಿಸಿದ್ರು. ಅದನ್ನ ರಾಮನ್ ಪರಿಣಾಮ ಅಂತ ಹೇಳಿ ಕರೀತಾರೆ, ಅಥವಾ ರಾಮನ್ ಎಫೆಕ್ಟ್ ಅಂತ ಹೇಳಿ ಕರೀತಾರೆ. ಇವರು 1928ರಲ್ಲಿ ಮಂಡಿಸಿದ್ರು. ಇವರಿಗೆ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಫಿಸಿಕ್ಸ್ ಕೆಟಗರಿಯಲ್ಲಿ ಇವರು ನೊಬೆಲ್ ಪ್ರಶಸ್ತಿ ಬಂತು. ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಅವಾರ್ಡ್ ಕೂಡ ಬಂತು. ಇವರ ಒಂದು ಇದರ ಒಂದು ಸವಿನೆನಪಿಗಾಗಿ ಅವ್ರದ್ದೇನು ಫೆಬ್ರವರಿ 28ನ್ನ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸ್ತಾರೆ. ಅಂದ್ರೆ ಸೈನ್ಸ್ ಬಗ್ಗೆ ಇವರು ರಾಮನ್ ಪರಿಣಾಮವನ್ನ ಮಂಡಿಸಿದ ದಿನವನ್ನ ಫೆಬ್ರವರಿ 28. ಹಾಗಾಗಿ ಅವರ ಒಂದು ಇದನ್ನ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸ್ತಾರೆ. ನ್ಯಾಷನಲ್ ಸೈನ್ಸ್ ಡೇ. ನ್ಯಾಷನಲ್ ಸೈನ್ಸ್ ಡೇ ಆಗಿ ಆಚರಿಸ್ತಾರೆ. ರಾಮನ್ ಪರಿಣಾಮವನ್ನು ಸಿ ವಿ ರಾಮನ್ ಕಂಡು ಹಿಡಿದ್ರು. 1928ರಲ್ಲಿ ಮಂಡಿಸಿದ್ರು. 1930ಯಲ್ಲಿ ಅವರಿಗೆ ನೊಬೆಲ್ ಅವಾರ್ಡ್ ಬಂತು. ಅದಕ್ಕಾಗಿ ಅವರು ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತಾರೆ. ಇದು ಕ್ವಶನ್ಸ್ ಎಕ್ಸಾಮ್ಗಳಲ್ಲಿ ಬಂದಿದೆ. ಸೊ ಇದು ಜಾಸ್ತಿ ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ಸ್. ಇದು ಕೂಡ ಇವೆಲ್ಲ ಪಾಯಿಂಟ್ಸ್ ಗಳನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇವೆಲ್ಲ ಕ್ವಶನ್ಸ್ಗಳು ರಿಪೀಟ್ ಆಗ್ತಾನೆ ಇರ್ತವೆ. ರಾಕೆಟ್ ಉಡಾವಣೆ ಆಗಿರ್ಬೋದು, ಆಕಾಶ ನೀಲಿ ಆಗಿರ್ಬೋದು, ಆಮೇಲೆ ನಕ್ಷತ್ರಗಳು ಹೊಳೆಯಲು ಕೂಡ ಏನಿರುತ್ತೆ ಅಂತಂದ್ರೆ ಬೆಳಕಿನ ಚದುರುವಿಕೆಗಳನ್ನ. ಇನ್ನೊಂದು ಕ್ವಶನ್ಸ್ ಕೇಳಿದ್ರು, ನೀರಿನಲ್ಲಿರುವಾಗ ವಸ್ತು ಹಗುರವಾಗಿರುತ್ತೆ, ನೀರಿನಿಂದ ಮೇಲಕ್ಕೆ ಬಂದಂತೆ ವಸ್ತುವಿನ ತೂಕ ಹೆಚ್ಚಾಗುತ್ತದೆ, ಇದಕ್ಕೆ ಕಾರಣ ಅಂತ ಹೇಳಿ ಇದಕ್ಕೆ ಕಾರಣನೂ ಹೇಳಿದ್ರು. ಆಮೇಲೆ ಇದು ಯಾವ ನಿಯಮದ ಪ್ರಕಾರ ತತ್ವದಡಿ ಕೆಲಸ ಮಾಡುತ್ತೆ ಅಂತ, ಆರ್ಕಿಮಿಡಿಸ್ ತತ್ವ. ಇದು ಓಲ್ಡ್ ಕ್ವಶನ್ಸ್ ಪೇಪರ್ಗಳಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್. ನೀರಿನಲ್ಲಿರುವಾಗ ಒಂದು ವಸ್ತುವಿನ ತೂಕ ಕಡಿಮೆ ಇದ್ದು ನೀರಿನಿಂದ ಹೊರತೆಗೆದಾಗ ವಸ್ತುವಿನ ತೂಕ ಹೆಚ್ಚಾಗುತ್ತದೆ, ಏಕೆ? ಈಗ ಬಾವಿಯಲ್ಲಿ ನೀರನ್ನ ಅವಾಗ ಸೇರ್ತಿದ್ರು. ನೀರಿನಲ್ಲಿರುವಾಗ ಬೇಗ ಇದಾಗ್ತಿತ್ತು, ನೀರಿನಿಂದ ಆಚೆ ಬಂದಾಗ ಬಿಂದಿಗೆ ಅಥವಾ ಕೂಡ ಹೆಚ್ಚು ತೂಕವನ್ನು ಹೊಂದಿರುವಂತೆ ಕಾಣ್ತಿತ್ತು. ಯಾಕೆ ಅಂತಂದ್ರೆ ನೀರಿನಲ್ಲಿ ಬಿಂದಿಗೆಯಲ್ಲಿ ಅಥವಾ ಒಂದು ವಸ್ತುವಿನಲ್ಲಿರುವ ನೀರು ಎಷ್ಟಿರ್ತಾವೋ ಅಷ್ಟೇ ಪ್ರಮಾಣದ ನೀರನ್ನ ಹೊರ ಚೆಲ್ಲಿರ್ತದ. ಸೊ ಸಮನಾದಂತ ಪ್ರಮಾಣದ ನೀರನ್ನ ಹೊರ ಚೆಲ್ಲಿರುವುದರಿಂದ ನೀರಿನಲ್ಲಿರೋ ವಸ್ತು ಏನಾಗ್ತತಿ, ಬೇಗ ಹಗುರವಾದಂತೆ ನಮ್ ಕಣ್ಣು ಬರ್ತತಿ. ನೀರಿನಿಂದ ಆಚೆ ಬಂದ ತಕ್ಷಣ
ಆಗ ನೀರು ಚೆಲ್ಲಿರುವುದಿಲ್ಲ, ಅದು ಎಷ್ಟು ನೀರು ಇರುತ್ತೋ ಅಷ್ಟೇ ಇರುತ್ತೆ. ಸೊ ಅದಕ್ಕಾಗಿ ನಾವು ಅದು ನೀರಿನ ಒಂದು ತೂಕ ಹೆಚ್ಚಾಗ್ಲಿಕ್ಕೆ ಕಾರಣ. ಇದು ಆರ್ಕಿಮಿಡಿಸ್ ತತ್ವ ಅಂತ ಹೇಳಿ ಬರುತ್ತೆ. ಇದು ಆರ್ಕಿಮಿಡಿಸ್ ತತ್ವದ ಮೇಲೆ ಇದು ಆಗುತ್ತದೆ. ನೀರಿನಲ್ಲಿ ವಸ್ತುವಿನ ತೂಕ ಯಾಕೆ ಹಗುರವಾಗಿರುತ್ತದೆ ಅಂತ ತನ್ನದಷ್ಟೇ ಪ್ರಮಾಣದ ನೀರನ್ನು ಹೊರ ಚೆಲ್ಲಿರುವುದರಿಂದ ಹಾಗೂ ಆ ವಸ್ತುವಿನಲ್ಲೂ ನೀರಿರುವುದರಿಂದ, ಪಕ್ಕದಲ್ಲಿ ನೀರಿರುವುದರಿಂದ ನೀರಿನಲ್ಲಿ ಏನಾಗುತ್ತೆ, ಅದು ಬೇಗ ಹಗುರವಾಗಿರುತ್ತೆ. ನೀರನ್ನ ದಾಟಿ ಆಚೆ ಬಂದಾಗ ಅದು ಚೆಲ್ಲಿದ ನೀರು ಚೆಲ್ಲಿ ಹೋಗಿರುತ್ತೆ. ಅದರಲ್ಲಿ ಇರುವಂತಹ ನೀರು ಮಾತ್ರ ಸಂಗ್ರಹವಾಗಿರುವುದರಿಂದ ಅದು ಭಾರ ಕಡಿಮೆ ಆದಂತೆ ನಮಗೆ ಕಾಣುತ್ತೆ. ಇದು ಯಾವ ತತ್ವ ಅಂತಂದ್ರೆ ಆರ್ಕಿಮಿಡಿಸ್ ತತ್ವದ ಮೇಲೆ ಇದ್ ಮಾಡುತ್ತೆ. ಇನ್ನೊಂದು ಕ್ವಶನ್ಸ್ ಬಂದಿತ್ತು. ಬಸ್ಸಿನಿಂದ ಚಲಿಸುತ್ತಿರುವ ಬಸ್ಸಿನಿಂದ ಒಬ್ಬ ವ್ಯಕ್ತಿ ತಕ್ಷಣ ಇಳಿದಾಗ ಮುಗ್ಗರಿಸಿದಂತೆ ಭಾಸವಾಗುತ್ತದೆ ಏಕೆ? ಹೌದು, ಈಗ ಒಂದು ಬಸ್ ವೇಗವಾಗಿ ಅಥವಾ ನಾರ್ಮಲ್ ಆಗಿ ಬಸ್ ಹೋಗ್ತಾ ಇತ್ತು ಅಂದ್ರೆ ಅದು ಚಲನೆಯಲ್ಲಿ ಇರುವಾಗ್ಲೇ ಒಬ್ಬ ವ್ಯಕ್ತಿ ಬಸ್ನಿಂದ ಇಳಿದ್ರೆ ಬಸ್ಸಿನ ಜೊತೆಗೆ ಒಂದೆರಡು ಹೆಜ್ಜೆ ಮುಂದೆ ಓಡ್ತಾನೆ, ಇಲ್ಲಾಂದ್ರೆ ಮುಂದೆ ಮುಗ್ಗರಿಸ್ತಾನೆ. ಇದು ಯಾಕೆ ಅಂತೇಳಿ, ಇದು ನ್ಯೂಟನ್ನ ಚಲನೆಯ 1ನೇ ನಿಯಮ. ಇದು ಸಹಿತ ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್. ಈಗ ಒಂದು ಬಸ್ ಇರುತ್ತೆ, ಇದೊಂದು ಬಸ್ ಚಲನೆಯಲ್ಲಿರುತ್ತೆ, ಬಸ್ ಹೋಗ್ತಾ ಇರುತ್ತೆ. ಆವಾಗ ಒಬ್ಬ ವ್ಯಕ್ತಿ ಬಸ್ಸಿನಿಂದ ಬಸ್ ಹೋಗುತ್ತಿರುವಾಗ್ಲೇ ಇಳಿದ ಅಂತಂದ್ರೆ ಈ ಬಸ್ಸಿನ ಜೊತೆಗೆ ಒಂದೆರಡು ಹೆಜ್ಜೆ ಮುಂದೆ ಮುಗ್ಗರಿಸ್ತಾನೆ. ಇದು ಯಾಕೆ ಅಂತೇಳಿ, ಇದಕ್ಕೆ ಆನ್ಸರು ಜಡತ್ವ ಅಂತ ಹೇಳಿ ಕರಿತೀವಿ. ಜಡತ್ವ ನ್ಯೂಟನ್ನ ಚಲನೆಯ 1ನೇ ನಿಯಮ. ಇದು ಒಂದನೇ ನಿಯಮ. ಇವನು ಬಸ್ಸಲ್ಲಿ ಕೂತಿರುವಾಗ ಸುಮ್ನೆ ಕೂತಿದ್ದ, ಬಸ್ ಚಲನಶೀಲ ಬಸ್ ಅಂದ್ರೆ ಬಸ್ ಹೋಗುವಾಗ್ಲೇ ಇಳ್ಕೊಂಡ ಅಂದ್ರೆ ಬಸ್ಸಿನ ಜೊತೆಗೆ ಒಂದೆರಡು ಹೆಜ್ಜೆ ಮುಗ್ಗರಿಸಿದ. ಇದಕ್ಕೆ ಕಾರಣ ಅಂತಂದ್ರೆ ಜಡತ್ವ ಆನ್ಸರ್. ಹಾಗಾದ್ರೆ ನ್ಯೂಟನ್ನ ಚಲನೆಯ 1ನೇ ನಿಯಮ ಏನ್ ಹೇಳುತ್ತೆ? ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗವಾದಾಗ ಮಾತ್ರ ಆ ವಸ್ತು ತನ್ನ ಸ್ಥಾನವನ್ನ ಬದಲಿಸುತ್ತದೆ. ಯಾವುದೇ ಬಾಹ್ಯ ಬಲ ಪ್ರಯೋಗವಾಗದೇ ಇದ್ರೆ ತಾನಿದ್ದ ಸ್ಥಾನದಲ್ಲೇ ಮುಂದುವರಿಯುತ್ತದೆ. ಇದು ನ್ಯೂಟನ್ನ ಚಲನೆಯ 1ನೇ ನಿಯಮ. ಹಾಗಾದ್ರೆ ಇವ್ರ ಮೇಲೆ ಯಾವ್ದು ಬಾಹ್ಯ ಬಲ ಪ್ರಯೋಗವಾಯ್ತು? ಚಲಿಸುತ್ತಿರುವ ತಕ್ಷಣದಿಂದ ಎದ್ರು. ಬಾಹ್ಯ ಬಲ ಅಂತಂದ್ರೆ ಬಸ್ಸು ಚಲನೆಯಲ್ಲಿ ಇದ್ದಾಗ ನಮ್ಮ ಬಾಡಿ ಕೂಡ ಮೂಮೆಂಟ್ ಅಲ್ಲಿ ಇರುತ್ತೆ, ಅದು ನಿಶ್ಚಲ ಸ್ಥಿತಿಯಲ್ಲಿ ಇರಲ್ಲ ಬಾಡಿ. ಬಸ್ ಚಲಿಸುತ್ತಿರುವಾಗ ನಮ್ಮ ಬಾಡಿ ಕೂಡ ಈಗ ನಾವು ಕೂತ್ಕೊಂಡಿರ್ತೀವಿ ಬಸ್ಸಲ್ಲಿ, ವಿಂಡೋ ಸೈಡ್ ನಾವು ಇಣುಕಿ ನೋಡಿದಾಗ ಮರಗಳೆಲ್ಲ ದೂರ ಸರಿದಂತೆ ಭಾಸವಾಗುತ್ತಿರುತ್ತೆ. ಮರ ಇದ್ದಲ್ಲೇ ಇರ್ತತಿ, ಬಟ್ ಬಸ್ ಚಲನಶೀಲ ಇರ್ತದೆ, ಬಟ್ ನಮ್ಗದು ಆ ರೀತಿಯಾಗಿ ಕಾಣುತ್ತೆ. ಹಾಗಾದ್ರೆ ಬಸ್ಸಿನ ಜೊತೆಗೆ ನಮ್ಮ ದೇಹವು ಕೂಡ ಚಲಿಸುತ್ತಿರುವ ಬಸ್ಸಿನಿಂದ ಈ ವ್ಯಕ್ತಿ ಇಳಿದಾಗ ಆ ಒಂದು ಚಲನೆ ಈತನ ಒಂದು ದೇಹದ ಮೇಲೆ ಇರುವುದರಿಂದ ಅದು ಒಂದೆರಡು ಹೆಜ್ಜೆ ಮುಗ್ಗರಿಸಬಹುದು ಅಥವಾ ಒಂದೆರಡು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಿಂತ್ಕೋಬಹುದು. ಈ ರೀತಿಯ ಒಂದು ಪರಿಣಾಮ ಇವ್ರ ಮೇಲೆ ಆಗುತ್ತೆ. ಇದು ನ್ಯೂಟನ್ನ ಚಲನೆಯ 1ನೇ ನಿಯಮ. ಇದು ಕೂಡ ಇದಕ್ಕೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್. ಚಲಿಸುತ್ತಿರುವ ವ್ಯಕ್ತಿಯ ಬಸ್ಸಿನ ಡ್ರೈವರ್ ಬ್ರೇಕ್ ಹಾಕಿದಾಗ ಕೂತಂತ ವ್ಯಕ್ತಿ ಮುಂದೆ ಸ್ವಲ್ಪ ಮುಗ್ಗರಿಸ್ತಾನೆ. ಇದು ಕೂಡ ಜಡತ್ವ. ಆತ ಕೂತಲ್ಲೇ ಕೂತಿದ್ದಂದ್ರೆ ಇಲ್ಲ, ಬ್ರೇಕ್ ಹಾಕಿದ ತಕ್ಷಣ ಅಂದ್ರೆ ಆತರ ಮೇಲೆ ಬಾಹ್ಯ ಬಲ ಪ್ರಯೋಗ ಆಯ್ತು. ಪ್ರಯೋಗ ಆದಾಗ ಒಂದು ವಸ್ತು ಒಂದು ಸ್ಥಾನವನ್ನ ಬದಲಾಯಿಸ್ತಾನೆ. ಬ್ರೇಕ್ ಹಾಕಿದ ತಕ್ಷಣ ಎಲ್ಲರೂ ಮುಂದೆ ಹೋಗ್ತಾರೆ. ಸೊ ಇದು ಕೂಡ ಇದೆ. ನ್ಯೂಟನ್ನ ಚಲನೆಯ 1ನೇ ನಿಯಮ. ನ್ಯೂಟನ್ನ ಚಲನೆಯ 1ನೇ ನಿಯಮ ಏನ್ ಹೇಳ್ತಂದ್ರೆ ಜಡತ್ವ. ಇದು ಕೂಡ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್, ಮತ್ ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಕೂಡ ಹೌದು. ಇದಿಷ್ಟಾಗಿತ್ತು. ಒಂದು 9 ರಿಂದ 10 ಕ್ವಶನ್ಸ್ಗಳು ಎಕ್ಸಾಮ್ಗಳಲ್ಲಿ ಜಾಸ್ತಿ ಯಾವ ರಿಪೀಟ್ ಆಗಿರೋ ಕ್ವಶನ್ಸ್ಗಳಿದಾವೆ ಆ ಕ್ವಶನ್ಸ್ ಅನ್ನ, ಮೀನ್ಸ್ ಅಪ್ಲೈಡ್ ಸೈನ್ಸ್ ಅಂತ ನಾನು ಕ್ಲಾಸ್ ಮಾಡ್ತಾ ಇರೋದೀಗ, ಆ ಕ್ವಶನ್ಸ್ಗಳನ್ನ ಎತ್ಕೊಂಡು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದಕ್ಕೆ ಟಾಪಿಕ್ ವೈಸ್ ಮಾಡೋದಕ್ಕಿಂತ ಎಕ್ಸಾಮ್ಗಳಲ್ಲಿ ಕೇಳಿರೋ ಕ್ವಶನ್ಸ್ ಬಿಡಿಸಿದಂಗೆ ಆಗುತ್ತೆ, ಅದ್ರ ಬಗ್ಗೆ ಏನೇನು ಮಾಹಿತಿ ಇದೆ ಅದನ್ನು ಕೂಡ ಹೇಳಿದಂಗೆ ಆಗುತ್ತೆ ಅಂತ ವಿಡಿಯೋಗಳನ್ನ ಮಾಡಿದ್ದೀನಿ. ಐ ಹೋಪ್ ಈ ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ಭಾವಿಸ್ತಾ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ಅಪ್ಲೈಡ್ ಕ್ಲಾಸ್ಗಳನ್ನೇ ನಾನು ಒಂದು 10-12 ಕ್ಲಾಸ್ ಮಾಡ್ತೀನಿ. ಎಷ್ಟೆಷ್ಟು ಕ್ವಶನ್ಸ್ಗಳಿದಾವೆ, ಹಿಂದಿನ ಎಲ್ಲ ಸೈನ್ಸ್ ಕ್ವಶನ್ಸ್ಗಳನ್ನು ನಾನು ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಿಡಿಸ್ತೀನಿ. ಈ ಒಂದು ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.